ಹಿರಿಯ ವಿದ್ವಾಂಸ ಲೇಖಕ ಟಿ.ಎಸ್. ಗೋಪಾಲ್ ಮೂಲತಃ ಹಾಸನದವರು. ಕನ್ನಡ ಭಾಷೆ, ಸಾಹಿತ್ಯ, ನಿಸರ್ಗ ಪ್ರೇಮ, ಕಲಾದರ್ಶನ, ವ್ಯಾಕರಣ, ವಿಜ್ಞಾನ, ಉಪನ್ಯಾಸ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಸಕ್ರಿಯರು. ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕಗಳೊಡನೆ BA ಹಾಗೂ MA ಪದವಿ ಪಡೆದು 19ರ ಹರೆಯದಲ್ಲೇ ಕೊಡಗಿನ ಶ್ರೀಮಂಗಲದ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಆರಂಭಿಸಿದ್ರು. ಅದೇ ಕಾಲೇಜಿನಲ್ಲಿ ಹಲವು ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಒಟ್ಟು 38 ವರ್ಷಗಳಷ್ಟು ಸುದೀರ್ಘ ಸೇವೆ ಸಲ್ಲಿಸಿದ ಕೀರ್ತಿಗೆ ಪಾತ್ರರಾದರು. ಇವರು ಈವರೆಗೂ 40ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದು, ನವ ಕರ್ನಾಟಕ ಪ್ರಕಾಶನದಿಂದ ವಿಶ್ವಮಾನ್ಯರು ಮಾಲಿಕೆಯಲ್ಲಿ ಮೂಡಿಬಂದ ಇವರ ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹತ್ವದ ಕೊಡುಗೆಯಾಗಿದೆ. ಆಕಾಶವಾಣಿಯಲ್ಲಿ ವನ್ಯಜೀವನ ಹಾಗೂ ಪರಿಸರವನ್ನು ಕುರಿತು ಅನೇಕ ಸರಣಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಇವರ ಕಾಡು ಕಲಿಸುವ ಪಾಠ ಕೃತಿಗೆ ವಿಜ್ಞಾನ ವಿಷಯದಲ್ಲಿ 2013ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದೊರೆತಿದೆ. ಹೀಗೆ ವೈವಿಧ್ಯಮಯ ಸಾಧನೆಗಳಿಂದ ಸದಾ ಕ್ರಿಯಾಶೀಲರಾಗಿರುವ ಟಿ.ಎಸ್. ಗೋಪಾಲ್ ಈ ವಾರದ ಬುಕ್ ಬ್ರಹ್ಮ ಮುಖಾಮುಖಿಯ ವಿಶೇಷ ಸಂದರ್ಶನದಲ್ಲಿ ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂಥವರು ಹಿರಿಯ ವಿದ್ವಾಂಸರು, ಲೇಖಕರು ಆದ ಟಿ.ಎಸ್. ಗೋಪಾಲ್ ಅವರು. ಅವರನ್ನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ಒಂದು ಸಣ್ಣ ಕುತೂಹಲದಿಂದ ಶುರು ಮಾಡೋದಾದರೆ, ನಿಮ್ಮ ಸಾಹಿತ್ಯದ ಆಸಕ್ತಿ ಶುರುವಾದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಹೆಂಗೆ ಮಾಡ್ತೀರಿ? ನಮ್ಮ ಮನೆ ಪಂಡಿತರ ಮನೆ. ನಮ್ಮ ತಂದೆ ಪಂಡಿತ ತಿರು ಶ್ರೀನಿವಾಸಾಚಾರ್ಯರು. ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರಾಗಿದ್ದರು. ಅವರ ತಂದೆಯವರು ಪಂಡಿತರೇ. ಅವರು ಮೈಸೂರಿನ ಗೌರ್ಮೆಂಟ್ ಟ್ರೈನಿಂಗ್ ಕಾಲೇಜಿನಲ್ಲಿ ಕನ್ನಡ ಶಿಕ್ಷಕರಾಗಿದ್ದರು. ಇದು ಕಳೆದ ಶತಮಾನದ ಪ್ರಾರಂಭದಲ್ಲಿ ಅಥವಾ ಅದಕ್ಕಿಂತ ಹಿಂದೆ 19ನೇ ಶತಮಾನದ ಕೊನೆಗೆ ಪಂಡಿತ ಶ್ರೀನಿವಾಸ ರಂಗಾಚಾರ್ಯ ಅಂತ. ಅವರ ಪೂರ್ವಿಕರು ಎಲ್ಲ ಭಾಷಾ ಪಂಡಿತರೇ ಅಂತ ಕೇಳಿದ್ದೀನಿ. ಸೋಮನಾಥಪುರದ ಹತ್ತಿರ ಶ್ರೀರಂಗರಾಜಪುರ ಅಂತ ನಮ್ಮ ಪೂರ್ವಿಕರ ಊರು. ಆ ಶ್ರೀರಂಗರಾಜಪುರವನ್ನು ಒಂದು ಅಗ್ರಹಾರವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಜಹಗೀರಾಗಿ ಕೊಟ್ಟಿದ್ದು ನಮ್ಮ ಪೂರ್ವಿಕರು ಕರೂರು ಶ್ರೀನಿವಾಸಾಚಾರ್ಯ ಅಂತ. ಅದು 18ನೇ ಶತಮಾನದ ಕೊನೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿದ್ದಾಗ ಅಲ್ಲಿ ಅವರು ನಮ್ಮ ತಾತ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಅವರು ಮೈಸೂರ ಮೈಸೀರಿ ಅಂತ ಒಂದು ಹಳಗನ್ನಡ ಕೃತಿ ಬರೆದಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ್ದು. ಅದನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಭಾಳ ಸಲ ಅಂದ್ಕೊಂಡಿರೋ ಕೆಲಸದಲ್ಲಿ ಅದು ಇನ್ನೂ ಆಗಿಲ್ಲದ್ದು. ಅದ್ರ ಬಗ್ಗೆ ಅನೇಕ ಕಡೆ ಪ್ರಸ್ತಾಪಗಳು ಬಂದಿದೆ, ಲೇಖನಗಳು ಬಂದಿವೆ, ಪತ್ರಿಕೆಗಳಲ್ಲೂ ಬಂದಿವೆ. TV ವೆಂಕಟಾಚಲ ಶಾಸ್ತ್ರಿಯವರು ಕೂಡ ಆ ಪುಸ್ತಕ ಇಟ್ಕೊಂಡು ಅದನ್ನು ಮೆಚ್ಚಿಕೊಂಡಿದ್ದಾರೆ. ಬೆಂಗಳೂರಿಗೆ ಫಸ್ಟು ವಿದ್ಯುತ್ ದೀಪ ಬಂದದ್ದರ ವಿವರಣೆ, ಓಕೆ, ರೈಲು ತಾಳಗುಪ್ಪದಿಂದ ಬಂದ ಟ್ರೈನ್, ಅದೇ ಫಸ್ಟ್ ಟ್ರೈನ್, ಅದೆಲ್ಲ ವಿವರಣೆಗಳು ಅದರಲ್ಲಿ ಇದೆ, ಬರ್ತವೆ. ಬಟ್ ಅದು ಹಳಗನ್ನಡದಲ್ಲಿದೆ ಪುಸ್ತಕ. ಕಂಟೆಂಟ್ ಹಳಗನ್ನಡದಲ್ಲಿದೆ, ಆಧುನಿಕವಾದ ಸಂಗತಿಗಳು, ಎಲ್ಲ ಸಂಗತಿಗಳು ಆಧುನಿಕವಾದ ಸಂಗತಿ ಓದಿದೆ. ಅದರಲ್ಲಿ ಬೇರೆ ಬೇರೆ ಛಂದಸ್ಸು, ಅದರ ಪಂಡಿತರಲ್ಲ ಅವರು, ಛಂದಸ್ಸುಗಳು. ಒಂದು ಗದ್ಯ ಕೃತಿ ಅದು ಅಲ್ಲ, ಕಾವ್ಯ, ಹಳಗನ್ನಡ ಕಾವ್ಯ. ಚಂಪು ಥರದ್ದಲ್ಲ, ಅಲ್ಲ, ಪದ್ಯ ಎಲ್ಲ ಪದ್ಯ, ಕಂದಗಳು. ಅದರಲ್ಲಿ ಗದ್ಯ ಏನೂ ಇಲ್ಲ, ಎಲ್ಲ ವೃತ್ತಗಳಿದೆ. ಅವರು ಸಂಸ್ಕೃತದ ಬಹಳ ದೊಡ್ಡ ಪಂಡಿತರು ಆಗಿದ್ದರು. ಕನ್ನಡ ಸಂಸ್ಕೃತ ಜನ್ಯ ಅಂತ ಒಂದು ಬುಕ್ ಬರೆದಿದ್ದಾರೆ ಅವರು. ಕನ್ನಡ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ. ಅಫ್ಕೋರ್ಸ್ ಅದು ಅಲ್ಲ,
ಆದರೆ ಅದಕ್ಕೊಂದು ಆ ಕಾಲದ ಗ್ರಹಿಕೆ ಅಂತ ಆ ಕಾಲದಲ್ಲಿ ಆ ಗ್ರಹಿಕೆಯಲ್ಲಿ ಒಂದು 60-80 ಪುಟಗಳ ಅದೊಂದು ಪುಸ್ತಕ ಅವ್ರು ಬರೆದಿದ್ರು. ಅವರು ಅವರ ಪತ್ನಿ ಅಂದರೆ ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ಸಂಸಾರದ ಇದೆಲ್ಲ ತ್ಯಜಿಸ್ಬಿಟ್ಟು ವಾನಪ್ರಸ್ಥಕ್ಕೆ ಹೊಟ್ಟೋದು, ನಿಜವಾದ ಅರ್ಥದಲ್ಲಿ ಹೊಟ್ಟೋದು. ವಾನಪ್ರಸ್ಥಕ್ಕೆ ಹೊಟ್ಟೋದು. ಅವ್ರನ್ನೆಲ್ಲೋ ಉತ್ತರ ಭಾರತದಲ್ಲಿ ಕಾಶಿಯಲ್ಲೋ ಬದ್ರಿಯಲ್ಲೋ ಕಂಡವರು ಇದ್ದರಂತೆ, ಗೊತ್ತಿಲ್ಲ. ಇದೆಲ್ಲ ನಾವು ಹುಟ್ಟಲಿಕ್ಕೆ ಮುಂಚೆನೆ 1940s ಒಳಗೆ ಆಗಿರುತ್ತೆ. ಅವರು ಹೊರಟೋಗಿದ್ದಾರೆ. ನಮ್ಮ ಬಟ್ ಹಿ ನೆವರ್ ಕೇಮ್ ಬ್ಯಾಕ್, ವಾಪಸ್ ಬಂದಿಲ್ಲ ಅಲ್ಲಿಂದ. ಅವರು ಬರಲಿಲ್ಲ. ಹೋದಲ್ಲ, ವಾನಪ್ರಸ್ಥಕ್ಕೆ ಹೋದವರು ಅಷ್ಟೇ. ಪ್ರಯಾಣ ಇತ್ತಲ್ಲ ಅಷ್ಟೇ. ಆಗ ಅವರ ನನ್ನ ಚಿಕ್ಕಮ್ಮಗ ಮನೇಲಿದ್ರಂತೆ, ಮದುವೆ ಆಗಿ ಬಂದು ಸೊಸೆ. ನಾನು ಹೋಗ್ತೇನೆ ಬಾಗಿಲು ಹಾಕ್ಕೊಳ್ಳಮ್ಮ ಅಂದ್ರಂತೆ ಇವರು ಶ್ರೀನಿವಾಸ ರಂಗಾಚಾರ್ಯರು. ಇದೇನು ಮಾವ ಹೋಗ್ತೇನೆ ಅಂತಿರಲ್ಲ, ಹೋಗಿ ಬರ್ತೀನಿ ಅಂತ ಹೇಳಬಾರ್ದೆ ಅಂದ್ರಂತೆ ಅವರ ಸೊಸೆ ನಮ್ಮ ಚಿಕ್ಕಮ್ಮ. ಬರುವ ಮಾತಿದ್ರೆ ಬರ್ತೇನೆ ಅಂತ ಹೇಳ್ಬೋದು, ಇಲ್ದಿದ್ರೆ ಹಾಗಲ್ಲ ಅಲ್ವಾ ಅಂತಲೋ ಏನೋ ಹೇಳ್ಬಿಟ್ಟು ಹೊರಟುಬಿಟ್ಟಿದ್ದಾರೆ. ಆ್ಯಂಡ್ ಹಿ ನೆವರ್ ಕೇಮ್ ಬ್ಯಾಕ್. ಬರಲಿಲ್ಲ. ಅವರ ಕೃತಿ ಅದು. ಆಗ ಮೈಸೂರಿನಲ್ಲಿ ಸಂಗೀತಗಾರರು ಕೆಲವರು ಬಹಳ ಪ್ರಸಿದ್ಧರಿದ್ದರು. ಮೈಸೂರು ವಾಸುದೇವಾಚಾರ್ಯ ಉದಾಹರಣೆಗೆ. ಹಾಗೆ ಇನ್ನು ಕೆಲವು ಮುತ್ತಯ್ಯ ಭಾಗವತರು ಯಾರೋ ಒಬ್ಬ ಸಂಗೀತಗಾರರು, ಅವ್ರದ್ದು ರೇಡಿಯೋದಲ್ಲಿ ಬರ್ತಿತ್ತು ಅವರ ಕೃತಿಗಳು. ಬಂದಾಗ ನಮ್ಮ ತಂದೆ ಹೇಳ್ತಾ ಇದ್ರು, ನಿಮ್ಮ ತಾತ ಇದನ್ನು ಬರೆದಿದ್ರು, ಅದನ್ನು ಅವರು ಬಂದು ತಗೊಂಡು ಹೋದರು, ಅವ್ರ ಹೆಸರು ಹಾಕ್ಕೊಂಡಿದ್ದಾರೆ ಅಷ್ಟೇ ಅಂತ. ಇದೆಲ್ಲ ಅರಮನೆ ಇದೆಲ್ಲ ನಡೀತಾ ಇದ್ದದ್ದು, ಅದು ಎಲ್ರಿಗೂ ಗೊತ್ತಿದೆ. ಅಂದರೆ ಇವರು ಕನ್ನಡ ಸಂಸ್ಕೃತ ಎರಡರಲ್ಲೂ ಪರಿಣತಿ ಹೊಂದಿದ್ರು ಅನ್ನೋಕ್ಕಾಗಿ ಹೇಳಿದ್ದಷ್ಟೆ ಅಷ್ಟೇ. ನಮ್ಮ ಮನೆಯಲ್ಲಿ ನಮ್ಮ ತಂದೆ, ನನ್ನ ಚಿಕ್ಕಪ್ಪಂದರು, ಒಬ್ಬರು ರಘುನಾಥಾಚಾರ ಅಂತ ಇಲ್ಲೇ ಬೆಂಗಳೂರು ಕಾರ್ಪೊರೇಷನಲ್ಲಿ ಕನ್ನಡ ಪಂಡಿತರ ಹೈಸ್ಕೂಲ್ ಮಲ್ಲೇಶ್ವರಮಲ್ಲಿದ್ದರು ಭಾಳ ವರ್ಷ. ನನ್ನ ಚಿಕ್ಕಪ್ಪ SM ಕೃಷ್ಣ ಅವರಿಗೆ ಗುರುಗಳು, TS ಸುದರ್ಶನಾಚಾರತ್. ಅವ್ರಿಗೊಂದು SM ಕೃಷ್ಣನಿಗೆ ಏಟು ಕೊಟ್ಟು ಕ್ಲಾಸಿಂದ ಹೊರಗೆ ನಿಲ್ಲಿಸಿದ್ರಂತ ಒಂದು ಸಲ. ಅದನ್ನ SM ಕೃಷ್ಣ ನೆನಪಿಸ್ಕೊಂಡಿದ್ದಾರೆ. TS ಸುದರ್ಶನಾಚಾರ ಅಂತ ಅವರ ಹೆಸರು. ಹೀಗೆ ಇದು ಒಂದು ರೀತಿ ಪರಂಪರೆ, ಭಾಷಾ ಪ್ರೀತಿ ಇದ್ದಂತಹ ಒಂದು ಕುಟುಂಬದ ಒಂದಿತ್ತು. ನನ್ನ ಅಕ್ಕಂದರು ಇಬ್ಬರು ಟೀಚರ್ಸೇ ಆಗಿದ್ದರು. ಸೊ ಹಾಗಾಗಿ ನಮ್ಮಲ್ಲೂ ಬೇಕಾದಷ್ಟು ಕನ್ನಡ ಪುಸ್ತಕಗಳೆಲ್ಲ ಇರ್ತಾಯಿತ್ತು. ಆಗ ನಾವು ಓದ್ತಿದ್ದೋ ಬಿಡ್ತಿದ್ದೋ, ಆದರೆ ಕನ್ನಡ, ಸಂಸ್ಕೃತ, ಇಂಗ್ಲೀಷು ಇದೆಲ್ಲ ವ್ಯಾಕರಣ ಶುದ್ಧಿ ಮುಖ್ಯವಾಗಿ ಅದೆಲ್ಲವೂ ಕೂಡ. ನಮ್ಮ ತಂದೆ ಬರೆದ ಪ್ರೌಢಶಾಲಾ ಕನ್ನಡ ವ್ಯಾಕರಣ ಮತ್ತು ಪ್ರಬಂಧ ಅನ್ನೋ ಪುಸ್ತಕ ಆ ಕಾಲಕ್ಕೆ ಬಹಳ ಪ್ರಸಿದ್ಧಿ ಪಡೆದಿತ್ತು. ಆಗಲೇ ಅದು ನಾನು ಚಿಕ್ಕವರಿದ್ದಾಗಲೇ 6-8ನೇ ಮುದ್ರಣ ಎಲ್ಲ ಕಂಡಿತ್ತು. ಆ ಕಾಲಕ್ಕೆ ಪುಸ್ತಕ ಪ್ರಕಟಣೆ ಬಹಳ ಕಷ್ಟದ ಸಂಗತಿ ಅದು. ಹೌದು. ಹಾಗಾಗಿ ನಮಗೆ ಪುಸ್ತಕಗಳನ್ನು ಓದುವುದು, ಕಡೆ ಪಕ್ಷ ನೋಡುವುದು ಎಷ್ಟು ಮಟ್ಟಿಗೆ ಓದ್ತಿದ್ವೋ ಹಾಗಾಗಿ ಆಸಕ್ತಿ ಬಂತು. ಜೊತೆಗೆ ಶುದ್ಧವಾದ ಭಾಷಾ ಪ್ರಯೋಗ, ವ್ಯಾಕರಣ ಶುದ್ಧಿ ಇದೆಲ್ಲ ಬರೀ ಕನ್ನಡ ಮಾತ್ರ ಅಲ್ಲ, ಸಂಸ್ಕೃತ, ಇಂಗ್ಲೀಷು ಹೀಗೆಲ್ಲದರಲ್ಲೂ ಕೂಡ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ತಿಳುವಳಿಕೆ ಬಂದಿದೆ ಅನ್ನೋದು ಇದರ ಅರ್ಥವೇ ಅಲ್ಲ. ಆ ಥರದ್ದು ಒಂದು ಆಸಕ್ತಿ ಬಂತು. ಹಾಗಾಗಿ ನಾನು SSLCವರೆಗೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು. ನಾನು ಪ್ರೈಮರಿ ಸ್ಕೂಲ್ ಕನ್ನಡ ಮೀಡಿಯಮ್ ಬಿಟ್ಟರೆ 8th, 9th, 10th 3 ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು. ಆಗ 9th ಸ್ಟ್ಯಾಂಡರ್ಡ್ಗೆ ಆಪ್ಷನಲ್ಸ್ ಇತ್ತು. ನಿಮಗೂ ಇತ್ತೇನೋ ನನಗೆ ಗೊತ್ತಿಲ್ಲ. ನಮಗಿರಲಿಲ್ಲ. 9th ಸ್ಟ್ಯಾಂಡರ್ಡ್ಗೆ ಆಪ್ಷನಲ್ಸ್ ಇತ್ತು. ಈಗ ಇವರು BSc BE ಎಲ್ಲ ಓದ್ತಾರಲ್ಲ ಅವ್ರಿಗೆ ಆ ಥರ. ಆಗ ನಮಗೆ 9ನೇ ಕ್ಲಾಸಲ್ಲೇ ಕಾಮರ್ಸು, ಆರ್ಟ್ಸು, ಸೈನ್ಸ್ ತಗೊಳ್ಬೋದಿತ್ತು. 9th, 10ನೇ ಕ್ಲಾಸಿಗೆ ನಾನು ತಗೊಂಡಿದ್ದೆ. PUCಗೂ ಮೈಸೂರಿಗೆ ಅಷ್ಟೊತ್ತಿಗೆ ನಮ್ಮ ತಂದೆಯವರಿಗೆ ನಿವೃತ್ತಿ ಆಗಿತ್ತು. ಹಾಸನದಿಂದ ನಾವು ಓದಿದ್ದೆಲ್ಲ ಹಾಸನದಲ್ಲಿ. ಬಾಲ್ಯದ ದಿನಗಳೆಲ್ಲ ಹಾಸನದಲ್ಲಿ. ಹಾಸನ 55ಕ್ಕೆ ನಾನು ಹುಟ್ಟಿದ್ದು. 55ರಿಂದ 68ರವರೆಗೆ 13 ವರ್ಷ ಹಾಸನದಲ್ಲಿ.
ಭಾಳ ಚಿಕ್ಕ ವಯಸ್ಸಿನಲ್ಲೇ ಶಾಲೆಗೆ ಸೇರಿಸಿದ್ರು. ನಿಜ ಹೇಳ್ಬೇಕು, 4ನೇ ವಯಸ್ಸಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಕೂಲ್ಗೆ ಹೋಯ್ತು. ಅದು ನಮ್ಮ ತಂದೆ DDPI ಪರಿಚಯ ಇದ್ರಂತೆ. ಆಗ ಅವ್ರಿಗೆ DDPIಗೆ ಬೇರೆ ಏನೋ ಒಂದು ಹೆಸರಿತ್ತು, ವಿದ್ಯಾಧಿಕಾರಿಗಳು ಅಂತ ಹೇಳ್ತಿದ್ರು, ಇಂಗ್ಲೀಷಲ್ಲಿ ಬೇರೆ ಏನೋ ಇತ್ತು. ಅವತ್ತು ಕರ್ಕೊಂಡೋಗಿ ನಮ್ಮ ಹುಡುಗನ 5ನೇ ಕ್ಲಾಸಿಗೆ ಸೇರಿಸ್ಕೊಳ್ಳಿ ಅಂತ ಕೇಳಿದ್ರಂತೆ. 5ನೇ ಕ್ಲಾಸಿಗೆ ಈ ಹುಡುಗ ಇಷ್ಟು ಚಿಕ್ಕವನಾಗಿ ಕಾಣ್ತಾನೆ, ಎಷ್ಟು ವಯಸ್ಸು ಅವನಿಗೆ ಅಂತ 4 ಅಂದ್ರಂತೆ. 4ನೇ ವಯಸ್ಸಿಗೆ ಯಾರಾದರೂ 5ನೇ ಕ್ಲಾಸಿಗೆ ಸೇರಿಸ್ತಾರ ಪಂಡಿತರೆ, ಏನು ಹೇಳ್ತೀರಿ ನೀವು? ಏನು 5ನೇ ಕ್ಲಾಸಿಗೆ ಸೇರಿಸುವಂಥದ್ದು ಏನು ವಿಶೇಷ? ಇವನು ಕನ್ನಡ ಇಂಗ್ಲೀಷು ಎಲ್ಲದನ್ನೂ ಓದ್ತಾನೆ ಅಂತ. ಆ ಲೆಕ್ಕದಲ್ಲಿ ಇವತ್ತಿನ ಕಾಲದ ಮಕ್ಕಳನ್ನು ಎಲ್ಲರನ್ನೂ ಡಿಗ್ರಿಗೆ ಸೇರಿಸ್ಬೇಕು. ಸಣ್ಣ ಮಕ್ಕಳು ಇವತ್ತು ನಮ್ಮ ಕಾಲದ ಮಕ್ಕಳಿಗಿಂತ ಬಹಳ ಚುರುಕಾಗಿರ್ತಾರೆ. ಅದರ ಕಾರಣಗಳು ಬೇರೆ ಇರ್ತವೆ ಬಿಡಿ. ಆದರೆ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಸಂಗತಿ ಆಗಿತ್ತೇನೋ. ಕೊನೆಗೆ ಅವರು ಏನೋ ಬಂದು ಕೇಳಿದ್ದೀರಿ, ಸರಿ 2ನೇ ಕ್ಲಾಸಿಗೆ ಸೇರಿಸಿ ಅಂತ ಬರ್ಕೊಟ್ರಂತೆ. ಡೈರೆಕ್ಟಾಗಿ ಸೆಕೆಂಡ್ಗೆ 4ನೇ ವಯಸ್ಸಿಗೆ 2ನೇ ಕ್ಲಾಸಿಗೆ ಸೇರಿಸಿದ್ರು. ಈಗ 6 ತುಂಬದೆ 1ನೇ ಕ್ಲಾಸಿಗೆ ಸೇರೋ ಹಾಗೆ ಅಲ್ಲ. ಹೌದು, LKG UKG ಆ ಥರ ನಮ್ಮ ಕಾಲಕ್ಕೆ ಏನೂ ಇರಲಿಲ್ಲ. ಹೌದು, ಶಿಶು ವಿಹಾರ ಅಂಥದ್ದು ಏನೂ ಇರಲಿಲ್ಲ. ಹಾಗಾಗಿ 4ನೇ ವಯಸ್ಸಿಗೆ 2ನೇ ಕ್ಲಾಸಿಗೆ ಸೇರಿಸಿದ್ರು. ನಾನು ಓದುವ ಕಾಲಕ್ಕೆ ಓದುವ 1-2 ವರ್ಷ ಮುಂಚೆ ಲೋಯರ್ ಸೆಕೆಂಡ್ರಿ ಅನ್ನೋದು ಅದನ್ನು ವಿಡ್ರಾ ಮಾಡಿದರು. ಲೋಯರ್ ಸೆಕೆಂಡ್ರಿ ಅಂದರೆ 7ನೇ ಕ್ಲಾಸ್ ಆದಮೇಲೆ ಹೈಸ್ಕೂಲ್ಗೆ ಹೋಗ್ಲಿಕ್ಕೆ ಮುಂಚೆ ಇನ್ನೊಂದು ಕ್ಲಾಸ್ ಓದಬೇಕಾಗಿತ್ತು. ಅದು 8ನೇ ಕ್ಲಾಸು. 8 ಆಗಿ ಮತ್ತೆ 8, 9, 10 ಮತ್ತೆ ಇರ್ತಿತ್ತು ಹೈಸ್ಕೂಲ್ನಲ್ಲಿ. ಆ ಲೋಯರ್ ಸೆಕೆಂಡ್ರಿಯನ್ನು ತೆಗೆದುಬಿಟ್ಟಿದ್ರು. ಅದರಿಂದ ಅಲ್ಲೊಂದು ವರ್ಷ ಉಳಿತು. PUC ನಾನು ಓದುವ ಕಾಲಕ್ಕೆ ಒಂದು 2 ವರ್ಷವೋ 3 ವರ್ಷವೋ 1 ವರ್ಷ ಇತ್ತು. ಅಲ್ಲೂ ಬೇಗ ಮುಗಿತು. ಅದಾದಮೇಲೆ 2 ವರ್ಷ ಆಗ್ಬಿಡ್ತು. ನಾನು ದಾಟಿ ಬಂದಮೇಲೆ ಅಲ್ಲೂ 1 ವರ್ಷ. ಹಾಗಾಗಿ ನನಗೆ 19 ವರ್ಷ ಮುಗಿಯೋ ಹೊತ್ತಿಗೆ MA ಆಗಿತ್ತು. ನೀವು ಡಿಗ್ರಿನಲ್ಲಿ ಮತ್ತು MAನಲ್ಲಿ 2 ಕಡೆ ಸುವರ್ಣ ಪದಕದ ಜೊತೆಗೆ ಡಿಗ್ರಿಯನ್ನು ಪೂರ್ಣ. ಅದು PUC ಓದುವಾಗ ನಾನು ಸೈನ್ಸ್ ತಗೊಂಡಿದ್ದೆ. ಆ ಸೈನ್ಸ್ ನನಗೇನೋ ಆಗ್ತಾ ಹಿಡಿಸ್ತಾ ಇರಲಿಲ್ಲ. ಒಂದು ಏನಪ್ಪ ಅಂದರೆ, ನಮಗೆ ಈ ಕನ್ನಡ ಸಂಸ್ಕೃತ ಈ ಭಾಷೆಗಳ ಕಡೆಗೆ ಆಸಕ್ತಿ ಜಾಸ್ತಿ ಇದ್ದದ್ರಿಂದ ಈ ವಿಜ್ಞಾನ ಇತ್ಯಾದಿಗಳು ನಮ್ಮ ತಲೆಗೆ ಸರಿಗೆ ಹೋಗ್ತಿರಲಿಲ್ಲ. ಯುವರಾಜ ಕಾಲೇಜಿಗೆ PUCಗೆ ಸೇರಿದ್ದೆ. PUCಯಲ್ಲಂತೂ 2nd ಕ್ಲಾಸ್ ಏನೋ ತಗೊಂಡೆ. ಫಸ್ಟ್ ಕ್ಲಾಸ್ ಇತ್ತು, ಆದರೆ ಆಪ್ಷನಲ್ಸ್ PCB ಮ್ಯಾಥಮೆಟಿಕ್ಸ್ ಇರಲಿಲ್ಲ. 3 ಸಬ್ಜೆಕ್ಟ್ ಇತ್ತು. ಮ್ಯಾಥಮೆಟಿಕ್ಸ್ ಇರಲಿಲ್ಲ. PCBಯಲ್ಲಿ ಅಷ್ಟೇ 63, 65 ಆ ಥರ ಅಷ್ಟು ಪರ್ಸೆಂಟ್ ಜಾಸ್ತಿ ಬರಲಿಲ್ಲ. ಆಮೇಲೆ BScಗೆ ಸೇರಿಕೊಂಡು ಯುವರಾಜ ಕಾಲೇಜು ಮುಂದುವರಿಸಿದ್ರು ಕೂಡ ನನಗೆ ಆಸಕ್ತಿ ಇರಲಿಲ್ಲ. ನಾನು ಹೇಳಿದೆ, ಬೇಡ, ನಾನು ಕನ್ನಡ ಸಂಸ್ಕೃತ ಮೇಜರ್ ತೊಗೊಂಡು ಮಹಾರಾಜಾಸ್ಗೆ ಹೋಗ್ತೀನಿ. ನಮ್ಮ ಅಕ್ಕ ಅದನ್ನು ನನ್ನ 1 ವರ್ಷ ಮುಂಚೆ ಸೇರಿದ್ಲು ಮಹಾರಾಜಾಸಲ್ಲಿ. ದೇವನೂರು ಮಹಾದೇವ ಅವ್ರ ಕ್ಲಾಸ್ಮೇಟು. ಅವನಿಗೆ ದೇವನೂರು ಮಹಾದೇವನಿಗೆ ಹೇಳಿದ್ರು, ಹೀಗೆ ನನ್ನ ತಮ್ಮ ಸೇರ್ಕೋತೀನಿ ಅಂತಾರೆ, ಕೊಡೋದಿಲ್ಲ ಅಂತ ಇದ್ದಾರೆ. ಯಾಕೆಂದರೆ 1-1.5 ತಿಂಗಳು ಕಳೆದೋಗಿತ್ತು ಕ್ಲಾಸಸ್ ಶುರುವಾಗಿ. ಇವರು ಇಲ್ಲಿ ಕೊಡೋದಿಲ್ಲ ಅಂತ. ಅದು ಕಾಲೇಜ್ ಟು ಕಾಲೇಜ್, ಯೂನಿವರ್ಸಿಟಿಯಲ್ಲಿ ಕೊಡ್ಬೋದು. ಯುವರಾಜ ಕಾಲೇಜ್ ಮಹಾರಾಜ ಕಾಲೇಜ್ ಅಕ್ಕಪಕ್ಕ ಇದೆ ಮೈಸೂರಿನಲ್ಲಿ, ಯೂನಿವರ್ಸಿಟಿ ಇದೆ, ಅದು ಕೊಡಬಹುದು ಅಂತ. ಅಷ್ಟರಲ್ಲಿ ದೇವನೂರು ಆ ಕಾಲದಲ್ಲಿ ಕನ್ನಡದ ಬಗ್ಗೆ ಎಲ್ಲ ಒಂದು ಇದಿತ್ತಲ್ಲ, ಅಲ್ಲ ಕನ್ನಡಕ್ಕೆ ಎಲ್ಲರೂ ಸೇರಿ ಅಂತ ಇದು ಮಾಡ್ತೀರಿ, ನೀವು ಕನ್ನಡ ಓದ್ತೀನಿ ಅಂತ ಒಬ್ಬ ಹುಡುಗ ಬಂದರೆ ಅವನಿಗೆ ಸೀಟ್ ಕೊಡೋದಿಲ್ಲ ಅಂತೀರಾ, ಇದೇ ನ್ಯಾಯ ಅಂಥೇಳಿ ಗಲಾಟೆ ಮಾಡಿದ್ರು. ಅವ್ರ ಜೊತೆ ಉಮರಬ್ಬ ಅಂತ ಒಬ್ಬರು ಇದ್ದರು, ದಕ್ಷಿಣ ಕನ್ನಡದವರು. ಆತನ ಬಹಳ ಪ್ರತಿಭಾವಂತ, ಈಗಲೂ ಚೆನ್ನಾಗಿ ನೆನಪಿದ್ದಾರೆ. ಬಟ್ ನನಗೆ ಗೊತ್ತಿರೋದು ಆತ ಆಗ ಎಕ್ಸ್ಪೋ 70 ಅಂತ ಒಂದು ಜಪಾನಲ್ಲಿ ಆಗಿತ್ತು. ಅದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿನ ಕಳಿಸುವಾಗ ಇವ್ರನ್ನೂ ಕಳಿಸಿದ್ರು, ಉಮರಬ್ಬನ ಕಳಿಸಿದ್ರು. ಕೆ ಅನಂತರಾಮು ಅಂತ ನಮ್ಮ ಕನ್ನಡ ಪ್ರಾಧ್ಯಾಪಕರಿದ್ದರು, ಅವರು ಎಲ್ಲ ಹೋಗಿದ್ದರು. ಅದು ದೊಡ್ಡ ಗಲಾಟೆ ಆಯಿತು, ಯಾರ್ಯಾರೋ ಇಷ್ಟ ಬಂದವ್ರನ್ನ ಸಿಕ್ಕಿದವ್ರನ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತ. ಅದೊಂದು ಚಳುವಳಿ ಆಗಿತ್ತು ಎಕ್ಸ್ಪೋ 70. ನಾನು ಫಸ್ಟ್ BA ಅಲ್ಲಿದ್ದಾಗ 1970. ಆ ಟೈಮ್ನಲ್ಲಿ ಆತ ಉಮರಬ್ಬ, ದೇವನೂರು ಮಹಾದೇವ ಇವರಿಬ್ಬರು ಹೋಗಿ ಗಲಾಟೆ ಮಾಡಿ ನನಗೆ ಸೀಟ್ ಕೊಡಿಸಿದ್ರು.
ನಿಜ ಹೇಳಬೇಕಂದ್ರೆ ನಾನು ಕನ್ನಡವನ್ನು ಒಂದು ಪಠ್ಯಪುಸ್ತಕವಾಗಿ ಓದಿದ್ದು BA-ನಲ್ಲಿ. ಅಲ್ಲಿವರೆಗೆ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ಇತ್ತು. ಪ್ರೈಮರಿ ಸ್ಕೂಲಲ್ಲಿ ಕನ್ನಡ ಓದಿದ್ದೆ ಅಷ್ಟೇ. ಕನ್ನಡ ಟೆಕ್ಸ್ಟ್ ಬುಕ್ಕು ಅದು ಯಾವುದು ನಾನು ಓದಿರಲಿಲ್ಲ. ಆದರೆ ಕನ್ನಡದ ಬಗ್ಗೆ ಹೀಗೆ ಹೇಳಿದ್ನಲ್ಲ, ನಮ್ಮ ವಂಶ ಪರಂಪರೆಯಿಂದಲೇ ಒಂದು ಆಸಕ್ತಿ ಬಂದಿತ್ತು. ಹಾಗಾಗಿ ಆಮೇಲೆ BA ಕನ್ನಡ ಸಂಸ್ಕೃತ ಮೇಜರ್. ಬಹಳ ಒಳ್ಳೆಯ ವಿದ್ವಾಂಸರು ಇದ್ದು ನಮಗೆ ಪಾಠ ಮಾಡಲಿಕ್ಕೆ. ಮಹಾರಾಜಾಸಲ್ಲಿ ಭಾಳ ಎಸ್ ಅನಂತನಾರಾಯಣ ಯುವರಾಜಾಸಲ್ಲಿ ಪಾಠ ಮಾಡ್ತಿದ್ದವರು ಮಹಾರಾಜಾಸ್ಗೂ ಬಂದರು. GS ನಾಯಕ್ ಯುವರಾಜಾಸಲ್ಲಿ ಇದ್ದರು. ನಾನು ಬರುವಾಗ ಅವರು ಮಹಾರಾಜಾಸ್ಗೆ ಬಂದಿದ್ದರು. ಸುಜನಾ ಎಸ್ ನಾರಾಯಣ್ ಶೆಟ್ಟಿ ಅವರೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದರು. K. ರಾಘವೇಂದ್ರ ರಾವ್ ಕನ್ನಡ ಪಾಠ ಮಾಡ್ತಿದ್ದರು. ನಂಜುಂಡಯ್ಯನವರು ಇನ್ನೂ ಜೀವಂತ ಇದ್ದಾರೆ. ಅನಂತರಾಮು ಇದ್ದಾರೆ, ಅವರೆಲ್ಲ ಪಾಠ ಮಾಡ್ತಾಯಿದ್ರು. ಆಲ್ನಹಳ್ಳಿ ಕೃಷ್ಣ ನನ್ನ ಕಂಡ್ರೆ ಆತನಿಗೆ ಭಾಳ ಪ್ರೀತಿ. ಇವರೆಲ್ಲ ಇದ್ದರು. ಸೊ ಭಾಳ ಆಸಕ್ತಿ. ಸಂಸ್ಕೃತದಲ್ಲಂತೂ ಹೇಳೋದೇ ಬೇಡ. MD ವಸಂತರಾಜ್ ಅನ್ನುವಂಥವ್ರಂತೂ ಅಸಾಧಾರಣವಾದ ವಿದ್ವಾಂಸರು. SV ಶ್ರೀನಿವಾಸ ರಾಘವಾಚಾರ್ಯ ಅಂತ. ಅವರ ಮೊಮ್ಮಗಳನ್ನು ನನ್ನ ಮಗ ಈಗ ಮದುವೆ ಆಗಿರೋದು, ಶ್ರೀನಿಧಿ ಮದುವೆ ಆಗಿರೋದು ಆ SV ಶ್ರೀನಿವಾಸ ರಾಘವಾಚಾರ್ಯರ ಮೊಮ್ಮಗಳು ಯಶಸ್ವಿನಿ. ಹೀಗೆ ಬಹಳ ಒಳ್ಳೆಯ ವಿದ್ವಾಂಸರಲ್ಲಿ ಪಾಠ ಮಾಡ್ತಿದ್ದಾರೆ. ಅವರೆಲ್ಲರ ಒಳ್ಳೆಯ ಪಾಠ ಇದರಿಂದಲೇ ನಮಗೆ ಅದು ಕಲಿಕೆಯಲ್ಲಿ ಆಸಕ್ತಿ ಇತ್ತಲ್ಲ. ಹಾಗಾಗಿ BA-ನಲ್ಲಿ ಯೂನಿವರ್ಸಿಟಿಗೆ ಫಸ್ಟ್. ಆಗ ಮೈಸೂರು ಯೂನಿವರ್ಸಿಟಿ ಅಂದರೆ ಅರ್ಧ ಮುಕ್ಕಾಲು ಮೈಸೂರು ಯೂನಿವರ್ಸಿಟಿನೇ. ಹೌದು, ನಿಮಗೂ ನೆನಪಿರ್ಬೋದು. ಕಲಬುರಗಿ ವಿಶ್ವವಿದ್ಯಾನಿಲಯ ಸ್ವಲ್ಪ ಲೇಟಾಗಿ ಶುರು ಆಯಿತು. ಧಾರವಾಡ ಇತ್ತು, ಅದು ನಾರ್ತ್ ಇದರಲ್ಲಿ ಕೆಲವು. ಕಾರವಾರ ಕೂಡ ಮೈಸೂರು ಯೂನಿವರ್ಸಿಟಿಗೆ ಸೇರ್ತಿತ್ತು ಆಗ. ಹೌದು, ಕಾರವಾರ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಎಲ್ಲ ರಾಜ್ಯ. ಬೆಂಗಳೂರು ಬಿಟ್ಟು ಬೆಂಗಳೂರು ಮಾತ್ರ ಬೆಂಗಳೂರು ವಿಶ್ವವಿದ್ಯಾನಿಲಯ ಇತ್ತು. ಇನ್ನೆಲ್ಲ ಮೈಸೂರು ಯೂನಿವರ್ಸಿಟಿ. ಅಷ್ಟು ದೊಡ್ಡ ವಿಶ್ವವಿದ್ಯಾನಿಲಯಕ್ಕೆ ಮೊದಲನೇ ರ್ಯಾಂಕ್ ಬಂದದ್ದು ಅದು ವಿಶೇಷ. ನೀವು MA-ನಲ್ಲೂ ಕೂಡ ರ್ಯಾಂಕ್ ಬಂತು. MA-ನಲ್ಲಿ ಫಸ್ಟ್ ರ್ಯಾಂಕ್ ಬರಲಿಲ್ಲ. ಬಟ್ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಚಿನ್ನದ ಪದಕ ಬಂತು MA-ನಲ್ಲಿ. MA ಕನ್ನಡನೇ ತಗೊಂಡೆ ನಾನು. ನೀವು ನಂತರ ಮೇಸ್ಟ್ರಾಗಿ ಇದಕ್ಕೆ ಹೋಗ್ತಾರೆ, ಶ್ರೀಮಂಗಲಕ್ಕೆ ಹೋಗ್ತಾರಲ್ವಾ? ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದು? ಅದು 75ನೇ ಇಸ್ವಿಯಲ್ಲಿ ನಂದು MA ಮುಗಿದಿತ್ತು. ಆಗೆಲ್ಲ ಪರೀಕ್ಷೆಗಳೆಲ್ಲ ರೆಗ್ಯುಲರಾಗಿ ಕರೆಕ್ಟಾಗಿ ನಡೀತಾ ಇತ್ತು. ಜೂನ್ ಒಳಗೆ ಪರೀಕ್ಷೆ ಮುಗಿದಿತ್ತು. ಆಗಸ್ಟಲ್ಲಿ ಎಲ್ಲರ ರಿಸಲ್ಟು ಬಂದ್ಬಿಡ್ತು. ನನ್ನ ರಿಸಲ್ಟ್ ಬರಲಿಲ್ಲ. ಯಾಕೆಂದರೆ ನನ್ನ ಹೆಚ್ಚು ಕಡಿಮೆ ಒಂದು ಉತ್ತರ ಪತ್ರಿಕೆ ಬಿಟ್ಟು ಎಲ್ಲದನ್ನೂ 8 10 ಎಷ್ಟೋ ಇತ್ತು, ಎಲ್ಲದು ಥರ್ಡ್ ವ್ಯಾಲ್ಯೂಯೇಷನ್ಗೆ ಹೊರಟೋಗಿತ್ತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನನಗೆಲ್ಲ ಕಡಿಮೆ ಅಂಕಗಳನ್ನು ಕೊಟ್ಟಿದ್ದರು. ಹೊರಗಿನ ಮೌಲ್ಯಮಾಪಕರೆಲ್ಲ ತುಂಬ ಜಾಸ್ತಿ ಕೊಟ್ಟಿದ್ದರು. ಹಾಗಾಗಿ ಎಲ್ಲ ಥರ್ಡ್ ವ್ಯಾಲ್ಯೂಯೇಷನ್ಗೆ ಹೊರಟೋಗಿತ್ತು. ಅದರಿಂದ ನಾನು ರಿಸಲ್ಟ್ ಬಂದಾಗ ಅಕ್ಟೋಬರ್ ಆಗಿತ್ತು. ಆಗ ಕನ್ನಡ MA ಮಾಡಿದವರೆಲ್ಲ ಕನ್ನಡ ಶಿಕ್ಷಕರಾಗೋ ಭ್ರಮೆಯಲ್ಲಿ ಇದ್ದರು. ಬೇರೆ ಯಾವುದು ಉದ್ಯೋಗ ಎಲ್ಲಿ ಏನೂ ಸಿಕ್ಕೋದಿರಲಿಲ್ಲ. ಆ ಉದ್ಯೋಗಗಳೆಲ್ಲ ಜೂನಿಗೆ ಕಾಲ್ಫರ್ ಆಗ್ತಿತ್ತು. ನೆಕ್ಸ್ಟ್ ಜೂನ್ಗೆ ಕಾಲೇಜ್ ಶುರು ಆಗೋ ಹೊತ್ತಿಗೆ ಕಾಲ್ಫರ್ ಆಗುತ್ತೆ, ಆಮೇಲೆ ಆಗೋಗುತ್ತದೆ. ಹಾಗಾಗಿ ಏನು ಮಾಡೋದು ಅಂತಂದ ಯೋಚನೆ ಮಾಡಿದಾಗ 1975 ತುರ್ತು ಪರಿಸ್ಥಿತಿ ಇದ್ದಾಗ, ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು 75ರಲ್ಲಿ. ಅಕ್ಟೋಬರಲ್ಲಿ ರಿಸಲ್ಟ್ ಬಂತು. ಅಷ್ಟೊತ್ತಿಗೆ ಕೊಡಗಿನಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ ಶ್ರೀಮಂಗಲ ಅಂತ ಉಂಟು. ಆ ಹೆಸರು ನಾನು ಮುಂಚೆ ಕೇಳಿರಲಿಲ್ಲ. ನಾಗರಹೊಳೆ ಸಮೀಪ 24 ಕಿಲೋಮೀಟ್ರು, ಕೇರಳ ಬಾರ್ಡ್ರ್ ಹೆಚ್ಚು ಕಡಿಮೆ. ಅಲ್ಲಿ ಕನ್ನಡ ಮೇಷ್ಟ್ರ ಹುದ್ದೆ ಇದೆ, ಹೋಗ್ತೀಯಾ ಅಂತ ಯಾರೋ ಹೇಳಿದ್ರು. ಹೋಗೋಣ. ನಮ್ಮ ಮನೆಯವ್ರು ಹೇಳೋದು, ಅಯ್ಯೋ ಕೊಡಗು ಅಂದರೆ ಎಲ್ಲೋ ದೂರ ಇದೆಯಲ್ಲಪ್ಪ, ವಿಪರೀತ ಮಳೆ ಅಂತ ಅಲ್ಲ, ಹೋಗಿ ಹೆಂಗಿರ್ತೀಯ, ಸದ್ಯಕ್ಕೆ ಹೋಗು ಒಂದು 3 ತಿಂಗಳು, ಆಮೇಲೆ ಏಪ್ರಿಲ್ ಹೊತ್ತಿಗೆ ಬೇರೆ ಕಾಲ್ಫರ್ ಆಗುತ್ತೆ, ಬೇರೆ ಯಾವ್ದಾದ್ರು ಊರಿಗೆ ಹೋಗ್ತೀಯಂತೆ ಅಂತ ಕಳಿಸೋದು. ನನಗೂ ಅಲ್ಲಿ ಹೋಗುವಾಗ ನಾನು ಅಲ್ಲಿ ದೀರ್ಘಕಾಲ ಅಲ್ಲಿ ಇರ್ತೇನೆ ಅಂತ ಕಲ್ಪನೆಯೂ ಇರಲಿಲ್ಲ. ಅಲ್ಲಿಗೆ ಅರ್ಜಿ ಹಾಕಿದೆ.
ಅವರು ಬರ್ಲಿಕ್ಕೆ ಹೇಳಿದ್ರು. ಅವರು ಬರ್ಲಿಕ್ಕೆ ಹೇಳಿದ್ದು ನವಂಬರ್ ಯಾವುದೋ ಒಂದು ಡೇಟಲ್ಲಿ ಬರೋಕ್ಕೆ ಹೇಳಿದ್ರು. ಆಗಲಿ ಬರ್ತೇನೆ ಅಂತ ಅಲ್ಲಿ ಹೇಳಿ ಊರಿಗೆ ವಾಪಸ್ ಬರುವಾಗ ಸರ್ಕಾರದಿಂದ ಒಂದು ಲೆಟ್ರ್ ಬಂತು, ನಿಮಗೆ BAನಲ್ಲಿ ರ್ಯಾಂಕ್ ಬಂದಿದ್ದಕ್ಕೆ ಸ್ಟೇಟ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಆಗ ಕೊಡ್ತಾಯಿದ್ರು, ಇವಾಗ ಅದು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಯೂನಿವರ್ಸಿಟಿ ಇದರಲ್ಲ ಮೊದಲ ರ್ಯಾಂಕ್ ಬಂದವರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾಯಿದ್ರು. ನನಗೆ ಆ ಥರ ರಾಜ್ಯ ಪ್ರಶಸ್ತಿ ಅಂತ ಏನಾದ್ರು ಬಂದಿದ್ರೆ ಅದೊಂದೇ. ಆಮೇಲೆ ಅದು ಆ ಡೇಟಿಗಿತ್ತು. ಇವರು ಯಾವ ಇಂಟರ್ವ್ಯೂಗೆ ಎರಡು ಒಂದೇ ದಿನ ಆಯಿತು ಹೇಳಿದ್ರು, ಸೇಮ್ ಡೇ ಆ ಡೇಟಿಗಿತ್ತು. ಆದ್ದರಿಂದ ನಾನೇನು ಮಾಡಿದೆ ಅಂದರೆ ಹಿಂದಿನ ದಿವಸನೇ ಹೋದೆ. ನೋಡಿ ನನಗೆ ನಾಳೆ ನಾನು ಬೆಂಗಳೂರಿಗೆ ಹೋಗಲಿಕ್ಕಿದೆ, ಅದಕ್ಕೆ ನಾನು ಇವತ್ತು ಬಂದಿದ್ದೇನೆ. ಆಗ ಬೋಪಯ್ಯ ಅಂತ ಹೇಳಿ ಅಲ್ಲಿ ಪ್ರಿನ್ಸಿಪಾಲ್ ಅವ್ರು ಹೇಳಿದ್ರು, ನೀವು ರ್ಯಾಂಕೆಲ್ಲ ಬಂದಿದ್ದೀರಿ, ಆ ರ್ಯಾಂಕ್ ಸರ್ಟಿಫಿಕೇಟ್ ಯಾವತ್ತಾದರೂ ತೊಗೊಳ್ಬೋದು, ನೀವು ಇಂಟರ್ವ್ಯೂ ಮುಗಿಸ್ಬಿಡಿ, ನಿಮಗೆ ಕೆಲಸ ಸಿಗಬಾರ್ದು ಅಂತ ಏನಿದೆ ಹಾಗೆ ಹೇಗೆ ಅಂತಲೇ ಹೇಳೋದು. ನಾನು ಇಲ್ಲ ಸರ್ ಅಲ್ಲಿಗೆ ಹೋಗಬೇಕಲ್ಲ, ನಮ್ಮ ಮನೆಯವರೆಲ್ಲ ಹೇಳ್ತಿದ್ದಾರೆ, ನಿಮ್ಮ ಮನೆಯವರು ಹೇಳಿ ಯಾವುದಕ್ಕೂ ಬಂದಿದ್ದೀರಲ್ಲ, ತರಗತಿಗೆ ಹೋಗಿ ಒಂದು ಸ್ವಲ್ಪ ಪಾಠ ಮಾಡಿಬಿಡಿ ಅಂತಂದು. ಸರಿ ಹೋದೆ, ಯಾವುದೋ ಒಂದು ಹಾಳಗನ್ನಡ ತಗೊಂಡು ಪಾಠ ಮಾಡಿದೆ. ಇರ್ತಿತ್ತು ಆಗ ಯೂನಿವರ್ಸಿಟಿದೇ ಟೆಕ್ಸ್ಟ್ ಬುಕ್ ಇರ್ತಿತ್ತು PUCಗೆ ಫಸ್ಟು. ಯಾವುದೋ ಮಕ್ಕಳದ್ದು ಕೇಳೋದು, ಯಾವ ಪದ್ಯ ಏನು ಪಾಠ ಮಾಡಬೇಕು ಅಂತ. ಮಕ್ಕಳಿಗೆ ಏನೋ ಚಿಕ್ಕ ಹುಡುಗನಾಗ ಕಾಣ್ತಾನೆ, ಈ ಹಳಗನ್ನಡ ಕೇಳಿದ್ರೆ ಬರುತ್ತೋ ಬರೋಲ್ಲೋ ಅಂತ ನೋಡ್ಬೋದಲ್ಲ. ಹಳಗನ್ನಡ ಹೇಳಿದ್ರು, ಅವರು ಪ್ರಿನ್ಸಿಪಾಲ್ ಬಂದು ಕೂತಿದ್ರು. ಆಮೇಲೆ ಮತ್ತೆ ಸರಿ ನಾನು ಹೊರಡ್ತೀನಿ ಅಂತಂತೆ. ಸರಿ ಅಲ್ಲಿಗೆ ಇದು ಅವಾರ್ಡ್ದು ಮುಗಿದೋಯ್ತು, ಫಂಕ್ಷನ್ ಮುಗಿದೋಗಿತ್ತು. ಅವರು ಹೇಳಿದ್ರಲ್ಲ, ಇನ್ನೇನು ಮಾಡೋದು. ಆಮೇಲೆ ಮಾರನೇ ದಿವಸ ಇಂಟರ್ವ್ಯೂ ಇತ್ತಲ್ಲ, ಆಗ ಇವರು ಹೇಳಿದರು, ನೀವು ಪಾಠ ಮಾಡಿದ್ರಿ ನಿಜ, ಆದರೆ ಮಕ್ಕಳು ನಿಮ್ಮ ಪಾಠ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ, ಆದ್ದರಿಂದ ನೀವು ಇರೋದು ಒಳ್ಳೆಯದು. ಮ್ಯಾನೇಜ್ಮೆಂಟ್ ಮಧ್ಯಾಹ್ನ ಮೀಟಿಂಗ್ ಇರುತ್ತೆ, ಬೆಳಗ್ಗೆ ಬೇರೆಯವರೆಲ್ಲ ಇಂಟರ್ವ್ಯೂ ಬರ್ತಾರೆ. ಆಗ ಒಂದು 10-12 ಜನ ಯಾರೋ ಬಂದರು, ಶ್ರೀನಿವಾಸ ಪ್ರಭು ಸೇರಿ. ಶ್ರೀನಿವಾಸ ಪ್ರಭು ಗೊತ್ತ ಅವರು ಸೇರಿ. ಆಮೇಲೆ ಹೇಳೋ ಪದ್ಮಾಶೇಖರ್ ಅಂತಿದ್ದಾರೆ ಸಂಸ್ಕೃತ, ಅವಳು ರಾಜ್ಯೋತ್ಸವ ಬಂತಾರೆ. ಬಟ್ ಇದನ್ನೆಲ್ಲ ಇದು ಹೇಳ್ಬೋದು ಗೊತ್ತಿಲ್ಲ, ಇದೆಲ್ಲ ಸಾರ್ವಜನಿಕಕ್ಕೆ ಎಲ್ಲಿ ಹೋಗುತ್ತೆ. ಅವರೆಲ್ಲ ಬಂದಿದ್ದರು. ಆಗ ಮಕ್ಕಳು ಇದು ಏನೋ ತಮಾಷೆ ಅಲ್ಲ, 5 ನಿಮಿಷ ಬರ್ತಾರೆ, ಏನೋ ಪಾಠ ಮಾಡ್ತಾರೆ, ಏನೋ ಹೋಗ್ತಾರೆ ಅಂಥೇಳಿ. ಅದರಿಂದ ಆ ಮಕ್ಕಳೆಲ್ಲ ಏನು ಹೇಳಿದ್ರು, ಇಲ್ಲ ನಿನ್ನೆ ಪಾಠ ಮಾಡಿದ್ದು ಚೆನ್ನಾಗಿ ಪಾಠ ಮಾಡಿದ್ದಾರೆ, ಅವರೇ ಇರಲಿ ಅಂದ್ರಂತೆ, ಇವರೇ ಇರಲಿ. ಹಾಗಾಗಿ ನವಂಬರ್ 24, 1975 ಅಂದರೆ ಹೆಚ್ಚು ಕಡಿಮೆ ಈಗ 50 ವರ್ಷ, 49 ಕಳೆದೋಯ್ತಲ್ಲ, ಈಗ 40 ಈಗ ಆಯಿತು, 20ನೇ ತಾರೀಕು ಆಯ್ತಲ್ಲ. ಹಾಗಾಗಿ ಅಲ್ಲಿಗೆ ಸೇರಿದು ನಾನು ಈಗ ಅಂದ್ಕೊಂಡೆ ಇದು ಒಂದು 3-4 ತಿಂಗಳು ಇರ್ತೀನಿ ಅಂತ. ವಿಪರೀತ ಚಳಿ ಅದೆಲ್ಲ. ನಮ್ಮ ಮೈಸೂರಲ್ಲಿದ್ದರೂ ಅದು ವೆದರ್ ಪೂರ್ಣ ಚೇಂಜು. ಅಲ್ಲಿಯ ಭಾಷೆ, ಅಲ್ಲಿಯ ವಾತಾವರಣ, ಅಲ್ಲೆಲ್ಲ ನಾನ್ ವೆಜ್ ಪ್ರಿಫರೆನ್ಸ್ ಅಲ್ವಾ. ಹಾಗಾಗಿ ಅಂತೂ ಏನೋ ಆಯಿತು, ನನಗೆ ಅದು ಬಿಡೋಕ್ಕಾಗಲಿಲ್ಲ. ಬೇರೆ 1-2 ಕಡೆ ಕೆಲಸ ಸಿಗೋ ಇದ್ದಿದ್ರು ಕೂಡ ತಾತ್ಕಾಲಿಕ ಹುದ್ದೆ ಅಂತೆಲ್ಲ ಇತ್ತು. ಧರ್ಮಸ್ಥಳ ಉಜಿರೆಯಲ್ಲೇ ಇದಾಗಿತ್ತು. ವೀರೇಂದ್ರ ಹೆಗ್ಗಡೆಯವರು ಹೇಳಿದ್ರು, ತಾತ್ಕಾಲಿಕ ಹುದ್ದೆ, ನೀವು ಆಗಲೇ 4-5 ವರ್ಷ ಕೆಲಸ ಮಾಡ್ತಾಯಿದ್ರಿ, ಇಂಕ್ರಿಮೆಂಟ್ ತೊಗೋತಾ ಇದ್ದೀರಲ್ಲಪ್ಪ ಅಂತ. ಅದು ಅವತ್ತು ಕೆಲಸ ಸಿಕ್ಕ ದಿವಸದಿಂದಲೇ ಅದು ಅನುಮೋದನೆ ಆಗ್ಬಿಡ್ತು. ಇವಾಗ ಅದೆಲ್ಲ ಆಗೋದೇ ಇಲ್ಲ. ಏನೋ ಪ್ರೊಬೇಷನ್ರಿ ಅಂತೆ, ಮತ್ತೊಂದಂತೆ, ಏನು ಎಲ್ಲ ಅಷ್ಟೊಂದು ಕಾಂಪ್ಲಿಕೇಶನ್ ಯಾಕೆ ಮಾಡಿದಾರೋ ಗೊತ್ತಿಲ್ಲ. ವೆರಿ ಫಸ್ಟ್ ಡೇಯಿಂದ ಅದು ಅಪ್ರೂವಲ್ ಆಯಿತು. ಅಪ್ರೂವಲ್ ಆಗಿ ಮಾರನೇ ವರ್ಷ ಇಂಕ್ರಿಮೆಂಟೇ ಬಂದು ಕೊಡೋ ಹಂಗಾಯಿತು. ಅದೆಲ್ಲ ಆಗಿದ್ದರಿಂದ ಅನುಕೂಲವಾಯಿತು, ಅನನುಕೂಲ ಹೀಗಾಯಿತು. ನಿಮಗೆಲ್ಲ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಅಲ್ಲೇ ಇದ್ದೀರಲ್ಲ, ನಮ್ಮ ಸಂಬಳ ಕಡಿಮೆ ಕೊಡ್ತೀವಿ, ಕಡಿಮೆ ಆಗುತ್ತೆ ಮತ್ತೊಂದು ಅಂತ ಹೇಳಿ ಆ ಕಾರಣಕ್ಕೂ ಉಳ್ಕೊಂಡಿದ್ದಷ್ಟೆ. ಈಗ ನಿಮ್ಮ ಸಾಹಿತ್ಯೇತರ ಆಸಕ್ತಿ, ಕಾಡು, ಅರಣ್ಯ, ಪ್ರಾಣಿಗಳು, ಅದೆಲ್ಲದಕ್ಕೂ ನೀವು ಶ್ರೀಮಂಗಲದಲ್ಲಿ ಇದ್ದದಕ್ಕೂ ಸಂಬಂಧ ಇದೆಯಾ? ಸಾಹಿತ್ಯದ ಆಸಕ್ತಿ ಬೆಳೆಯೋದಕ್ಕೆ ಕೊಡಗು ಒಳ್ಳೆಯ ಪರಿಸರ ಅಲ್ಲ. ನಾನು ಹೇಳ್ತಾರೆ ಸಾಹಿತ್ಯೇತರ ಅಲ್ಲ, ಸರಿ ಅದು ಹೇಳ್ತೇನೆ. ಸಾಹಿತ್ಯದ ಆಸಕ್ತಿ ಬೆಳೆಯೋದಕ್ಕೆ ಕೊಡಗು ಇವತ್ತಿಗೂ ಒಳ್ಳೆಯ ಪರಿಸರ ಅಲ್ಲ.
ಪಾಪಕ್ಕೆ ಯಾರು ಇದಕ್ಕೆ ಈ ಮಾತು ಕೇಳಿದವ್ರು ಯಾರಿಗಾದರೂ ಬೇಜಾರಾಗ್ಬೋದು. ಆದರೆ ಹಾಗೆ ಸಾಹಿತ್ಯದ ಆಸಕ್ತಿ ಅಲ್ಲಿ ಅವ್ರಿಗೆ ಕಡಿಮೆನೆ. ಹಾಗಂಥೇಳಿ ಸಾಹಿತ್ಯದಲ್ಲಿ ಯಾರಾದರೂ ಏನಾದ್ರು ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ಅವ್ರಿಗೇನು ತಕರಾರೇನಿಲ್ಲ ಆಗಲಿ ಅಂಥೇಳಿ. ಕೊಡವ ಭಾಷೆಯಲ್ಲೂ ಒಳ್ಳೆಯ ಸಾಹಿತ್ಯ ಬರೆದವರು ನನ್ನ ಶಿಷ್ಯರೇ ಬೇಕಾಷ್ಟು ಜನ ಇದ್ದಾರೆ, ಇದ್ದಾರೆ. ಒಳ್ಳೆಯ ಇದು ಲೇಖಕರು ಲೇಖಕಿಯರೆಲ್ಲ ಇದ್ದಾರೆ. ಹಾಗಾಗಿ ಸಾಹಿತ್ಯದ ಆಸಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕೊಡಗು ಒಳ್ಳೆಯ ಪರಿಸರ ಅಲ್ಲ ಅಂದಲ್ಲ. ನನಗೆ ಸೃಜನಶೀಲ ಸಾಹಿತ್ಯ ಅಂತ ಏನು ಹೇಳ್ತಾರೆ, ಕಥೆ ಕಾದಂಬರಿ ಇಂಥವನ್ನೆಲ್ಲ ಬರೀಲಿಕ್ಕೆ ನನಗೆ ಅನುಕೂಲವಾದಂತಹ ಒಂದು ಇದು ನನಗೇನೋ ಆ ಥರ ಇನ್ಸ್ಪಿರೇಷನ್ ಸಿಗುವಂಥದ್ದು ಏನು ಸಿಗಲಿಲ್ಲ. ಭಾರತೀ ಸುತ ಅಲ್ಲೇ ಕೊಡಗಿನಲ್ಲೇ ಇದ್ದವರು, ಎಡಕಲ್ಲು ಗುಡ್ಡದ ಮೇಲೆ ಅದು ಇದೆಲ್ಲ ಬರೆದಿದ್ದಾರಲ್ಲ, ಅವ್ರು ಕೊಡಗಿನ ಇದರಲ್ಲಿ ಹಿನ್ನೆಲೆಯಲ್ಲೇ ಬರೆದಿದ್ದಾರೆ. ನನಗೆ ಬರೀಲಿಕ್ಕೆ ಆಗಲಿಲ್ಲ ಅಂಥೇಳಿ ಕೊಡಗಿನಲ್ಲಿ ಸಾಹಿತ್ಯದ ವಾತಾವರಣ ಇಲ್ಲ ಅಂತ ಹೇಳೋದಲ್ಲ. ಆದರೆ ನೀವು ಮೈಸೂರು, ಬೆಂಗಳೂರು ಇತ್ಯಾದಿಗಳಿಗೆ ಹೋಲಿಸಿದ್ರೆ ಅದು ಕಡಿಮೆ, ಅದರಲ್ಲಿ ಸಹಜವಾಗಿಯೇ ಇದೆ, ಅದರಲ್ಲೇನು ಆಕ್ಷೇಪಾರ್ಹವಾದದ್ದೇನಿಲ್ಲ. ಸಾಹಿತ್ಯ ಬಿಟ್ಟು ಈಗ ನಾ ಕಾಡು ಇತ್ಯಾದಿಗಳ ಬಗ್ಗೆ ನನಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು 20 ವರ್ಷವಾದರೂ ಕಳೆದೋಗಿರಬೇಕು ನನಗೆ ಅಂಥ ಆಸಕ್ತಿ ಬರಬೇಕಾದ್ರೆ. ಯಾಕೆಂದರೆ ನಾವು ನಮ್ಮ ಮನೆ ಎದುರುಗಡೆ ಬ್ರಹ್ಮಗಿರಿ ಬೆಟ್ಟದ ಸಾಲಿತ್ತು. ಅದು ಹತ್ತಿ ಇಳಿದ್ರೆ ನೀವು ತಿರುನೆಲ್ಲಿ ಕೇರಳಕ್ಕೆ ಎಂಟ್ರಾಗ್ಬೋದು. ಅದೊಂದು ಭಾಳ ಪುಣ್ಯಕ್ಷೇತ್ರ, ಅದು ಕೇರಳದ್ದು ಮಾನಂದವಾಡಿ ಹತ್ರ ಬರ್ತದೆ. ಬೆಟ್ಟ ಹತ್ತಿ ಇಳಿದ್ರೆ ಅಲ್ಲೇ ಸಿಕ್ಬಿಡುತ್ತೆ, ಬೆಟ್ಟದ ಬುಡದಲ್ಲೇ ಇದೆ ಅದು ಆ ಕಡೆಗೆ. ಆದರೆ ನಮಗೆ ಬೇಸಿಗೆ ಕಾಲದಲ್ಲಿ ಬೆಂಕಿ ಕೊಡ್ತಾಯಿದ್ರು, ಅಲ್ಲಿ ಕಾಡಿಗೆ ಬೆಂಕಿ ಕೊಡ್ತಾಯಿದ್ರು. ನಾವು ನೋಡಿ ಮೈಸೂರು ಅರಮನೆ ಹತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಿದ್ವಿ. ನಮಗಲ್ಲಿ ಕಾಡಿನ ಬಗ್ಗೆ ನಮಗೇನು ವಿಶೇಷವಾದ ಆಸಕ್ತಿ ಅಂತ ಏನಿರಲಿಲ್ಲ. ಕೊಡಗಿನಲ್ಲಿ ಇರುವಂಥ ಬೆಳೆಗಾರರಂತೂ ಕಾಡಿನ ಬಗ್ಗೆ ವಿಶೇಷ ಆಸಕ್ತಿ ಇಟ್ಕೊಳ್ಳೋಕೆ ಕಾರಣವೇ ಇಲ್ಲ. ಅಪರೂಪ ಯಾರಾದ್ರು ಇಟ್ಕೊಂಡಿದ್ರೆ ಅವರಿಗೆ ಕಾಡು ಹಂದಿ ಕಾಟ, ಆನೆ ಕಾಟ, ಮನೆಯ ಕೋಳಿಗಳನ್ನು ಸಾಕ್ಲಿಕ್ಕೆ ಬಿಡೋದಿಲ್ಲ, ನರಿಗಳು ಬರ್ತವೆ. ಹಾಗೆ ರಾತ್ರಿ ಎಲ್ಲ ನರಿಗಳು ಕೂಗೋ ಶಬ್ದ ಭಾಳ ಕೇಳ್ತಾ ಇತ್ತು. ನಮ್ಮ ಮನೆಯ ಸಮೀಪವೇ ಕೆಲವು ಅಪರೂಪದ ಜೀವಿಗಳನ್ನು ಕೂಡ ನಾವು ನೋಡೋದು. ಸ್ಲೆಂಡರ್ ಲೋರಿಸ್ ಅಂತಿದೆ, ಕಾಡು ಪಾಪ, ಸಣ್ಣದಾಗಿರುತ್ತೆ. ಅವೆಲ್ಲ ನಾವು ನಮ್ಮ ಮನೆಗೆ ಯಾರೋ ಹಿಡ್ಕೊಂಡು ಬಂದಿದ್ದು, ಅಷ್ಟು ಚಿಕ್ಕದು ಇಲ್ಲಿದೆ ಅಂಥೇಳಿ. ಅದನ್ನ ಮತ್ತೆ ಮರದಲ್ಲೇ ಬಿಟ್ವಿ. ಅಥವಾ ಹಾರುವ ಅಳಿಲು, ಅದೆಲ್ಲ ಮುಂದಿನ ವರ್ಷಗಳಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಹೋಗ್ಬಿಟ್ವು. ಭಾಳ ಅಪರೂಪದ ಜೀವಿಗಳೆಲ್ಲ ಆ ಕಡೆ ಬರ್ತಾಯಿದ್ದು. ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಗ್ತಿತ್ತು. ರಸ್ತೆಯಲ್ಲಿ ಹಾವುಗಳಿಗಂತೂ ಲೆಕ್ಕನೇ ಇಲ್ಲ. ಆಗೆಲ್ಲ ನಾವು ಸೌದೆ ಉರಿಸಿ ಅಡುಗೆ ಮಾಡೋದಲ್ಲ ಮನೆಯಲ್ಲಿ, ಸೌದೆ ತೆಗೆಯುವಾಗ ಅಲ್ಲಿ ಹಾವಿರೋದು. ನಮ್ಮ ಮನೆಯವರು ಅಷ್ಟೇ, ಹಾವು ಅಂದರೆ ಹಾವು ಇರಲಿ ಬಿಡು ಅಂತೇಳಿ. ನಮ್ಮ ಪಕ್ಕದಲ್ಲಿ ನಮ್ಮ ಸ್ಕೂಲ್ನ ಅಟೆಂಡರ್ ಒಬ್ಬ ಇದ್ದ, ಅವನ ಹಾವು ಹೊಡೆಯೋಕ್ಕೆ ಹೋದ್ರೆ ನಮ್ಮ ಮನೆಯವರೇ ತಡೀತಾಯಿದ್ರು, ಬೇಡ ಅದೇನು ಮಾಡಲ್ಲ, ಅದ್ರ ಪಾಡಿಗೆ ಇರ್ತದೆ ಅಂತ. ಕೈಯಲ್ಲಿ ಟಾರ್ಚ್ ಇಟ್ಕೊಂಡ್ರೆ ಸಾಕು ಅಂತ. ಹಾಗಾಗಿ ನಾಗರ ಹಾವಿನಂಥ ಒಂದು ಅಪಾಯಕಾರಿ ಅಂತ ಅನ್ನಿಸ್ಬೋದಾದಂಥ ಜೀವಿಗಳ ಜೊತೆಗೂ ನಾವು ಹೊಂದಿಕೊಂಡೇ ಇದ್ವಿ. ನಮ್ಮ ಕಾಡಿನ ಪ್ರೇಮ ಅಷ್ಟೇ ಇತ್ತು. ಕಾಡು ಮೇಡು ಸುತ್ತಬೇಕು ಅನ್ನುವಂಥ ಪ್ರೀತಿ ಅಥವಾ ಅದಕ್ಕೆ ಬೇಕಾಗುವಂಥ ಒಂದು ದಾರ್ಢ್ಯ ಏನು ಹೇಳ್ಬೋದು, ಅಂಥದ್ದೆಲ್ಲ ನಮಗೆ ಇರಲಿಲ್ಲ. ಮಕ್ಕಳ ಜೊತೆ ಅಲ್ಲಿ ಇಲ್ಲಿ ಹೋಗೋದಷ್ಟೆ. ನಾಗರಹೊಳೆಯಲ್ಲಿದ್ದ ಚಿನ್ನಪ್ಪ ಅಂತ ಒಬ್ಬರು ರೇಂಜರ್ ಇದ್ದರು, ಭಾಳ ಕಟ್ಟುನಿಟ್ಟಿನ ಮನುಷ್ಯ. ಅವರು ಯಾರೋ ಒಬ್ಬ ಬೇಟೆಗಾರರನ್ನು ಕೊಂದುಬಿಟ್ರು ಅಂತಲೋ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸ್ಬಿಟ್ಟು, ಯಾರೋ ಅಣ್ಣ ತಮ್ಮ ಜಗಳಾಡಿ ಯಾರೋ ಕೊಂದದ ಹೆಣ ತಗೊಂಡೋಗಿ ಕಾಡೊಳಗೆ ಇಟ್ಬಿಟ್ಟು ಚಿನ್ನಪ್ಪ ಬೇಟೆ ಆಡೋಕ್ಕೆ ಹೋದಾಗ ಕೊಂದುಬಿಟ್ಟ ಅಂತ ಪಕ್ಕದಲ್ಲಿ ಕೋವಿನೂ ಇಟ್ಟು. ಅದ್ಯಾವುದೂ ಆಗಲಿಲ್ಲ. ಪೊಲೀಸರಿಗೂ ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಇತ್ತು. ಅದು ಬಹಳ ದೊಡ್ಡ ಹಗರಣವಾಗಿ ಕಾಡಿಗೆ ಬೆಂಕಿ ಬಿದ್ದ ಮೇಲೆ ಅವರು ಮನೆಗೂ ಬೆಂಕಿ ಕೊಟ್ಟರು. ನಮ್ಮ ಶ್ರೀಮಂಗಲದ ಹತ್ರನೇ ಕಾಕೂರು ಅಂತ ಅಲ್ಲಿ ಅವ್ರ ಮನೆ. ಭಾಳ ದುಃಖದ ಸನ್ನಿವೇಶಗಳಾಗಿ ನಡೆದಿದ್ದು, ಬಹಳ ದೊಡ್ಡ ಪ್ರಕರಣ. ಆಗ ಚಿನ್ನಪ್ಪ ನಾನು ಕೆಲಸ ಬಿಟ್ಟು ಬಿಡ್ತೇನೆ ಅಂತ ಅಂದ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಉಲ್ಲಾಸ್ಕಾರ ಅಂತ ಹೇಳಿದ್ವಿ. ಸುಮ್ಮನೆ ಕೂಡಬೇಡಿ, ಉಲ್ಲಾಸ್ಕಾರ ಅಂತೂ ಅವರಿಂದ ಬಹಳ ಸಹಾಯ ಪಡ್ಕೊಂಡಿದ್ದವರು. ಅಲ್ಲಿ ರೇಡಿಯೋ ಕಾಲರ್ ತೊಡಿಸಿದ್ದು ನೋಡಿ, ಅದೊಂದು ದೊಡ್ಡ ಗಲಾಟೆಗಳಾಗಿತ್ತು, ಅದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಹೌದು, ಅದನ್ನೆಲ್ಲ ನನ್ನ ಕಾಡಿನೊಳಗೊಂದು ಜೀವ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಹೌದು. ಆ ಗಲಾಟೆಯ ಸಂದರ್ಭದಲ್ಲೆಲ್ಲ ಚಿನ್ನಪ್ಪನವರು ಇವ್ರಿಗೆ ಸಪೋರ್ಟ್ ಮಾಡಿ ಬೆನ್ನಿಗೆ ನಿಂತಿದ್ದರು.
ಅವರು ಹೇಳಿದ್ರು, ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ಫಂಡ್ಸ್ ಕೊಡಿಸ್ತೇನೆ, ನೀವು ಎಜುಕೇಷನ್ ಪ್ರೋಗ್ರಾಮ್ ಮಾಡಿ. ಆ ಪ್ರೋಗ್ರಾಮ್ ಮಾಡುವಾಗ ಅವ್ರೇನು ಮಾಡಿದ್ರು ಅಂದ್ರೆ ಶ್ರೀಮಂಗಲ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಯಾಕೆಂದರೆ ಚಿನ್ನಪ್ಪನವರು ಚಿಕ್ಕ ವಯಸ್ಸಿನಲ್ಲಿ ಓದಿದ್ದು ಆ ಶ್ರೀಮಂಗಲ ಕಾಲೇಜ್ ಪ್ರೌಢಶಾಲೆ. ಅಲ್ಲಿ 8ನೇ ಕ್ಲಾಸಿಂದ 2nd PUC ಅವ್ರಿಗಿತ್ತು. ನಾನು 8ನೇ ಕ್ಲಾಸ್ಗೂ ಪಾಠ ಮಾಡ್ತಿದ್ದೆ. ನಾನು ಕನ್ನಡ ಗ್ರಾಮರ್ ಬುಕ್ ಬರೆಯೋದಕ್ಕೆ ಕಾರಣವೇ ಆ ಮಕ್ಕಳು. ಅದನ್ನ ನಾನು ಹೇಳಬೇಕು. ಸಾಹಿತ್ಯದ ಆಸಕ್ತಿ ನೀವು ಹೇಳಿದ್ರಿ, ಈ ವ್ಯಾಕರಣವು ಶಾಸ್ತ್ರ ಸಾಹಿತ್ಯವಾದ್ದರಿಂದ ಅದಕ್ಕೆ ನಿಜವಾದ ಕಾರಣ ಆ ಮಕ್ಕಳೇ. ಇಲ್ಲದೆ ಹೋದರೆ ನಾನು ಅಲ್ಲೇನು ಬರೀತಿದ್ನೋ ಇಲ್ಲ ಗೊತ್ತಿಲ್ಲ. ಇರಲಿ, ಈಗ ಚಿನ್ನಪ್ಪನವ್ರ ವಿಷಯ ಹೇಳ್ತಿದ್ನಲ್ಲ, ನಮ್ಮ ಕಾಲೇಜ್ ಮಕ್ಕಳನ್ನ ಸೆಲೆಕ್ಟ್ ಮಾಡ್ರು. ಅವರು ಬಂದು ಆಗ ಇವರು ಹೇಳಿದ್ರು, ಏನು ಮಾಡ್ತೀರಿ ಅಂತ. ಇವರು ನಮ್ಮ ಪ್ರಿನ್ಸಿಪಾಲ್ರು ಕೇಳಿದಾಗ, ಮಕ್ಕಳನ್ನೆಲ್ಲ 3 ದಿವಸ ಕ್ಯಾಂಪ್ ಕರ್ಕೊಂಡು ಹೋಗ್ತೇನೆ ಬೇರೆ ಬೇರೆ ಊರಿಗೆ. ನಾಗರಹೊಳೆ, ಬಂಡೀಪುರ, ಕುದುರೆಮುಖ, ಅಲ್ಲಿಂದ ದಾಂಡೇಲಿ ಒಂದು ಆಗಲಿಲ್ಲ, ಭದ್ರಾ ಅಭಯಾರಣ್ಯ ಚಿಕ್ಕಮಗಳೂರು, ಮುತ್ತೋಡಿ ಅಂತ, ಬನ್ನೇರುಘಟ್ಟ ಬೆಂಗಳೂರಿನಲ್ಲಿ, ಇಲ್ಲೆಲ್ಲ ಕರ್ಕೊಂಡೋಗಿ ಮಕ್ಕಳಿಗೆ ಬೇರೆ ಬೇರೆ ಇದರಲ್ಲಿ ಕರ್ಕೊಂಡು ಹೋಗ್ತಾನೆ. ಕ್ಯಾಂಪ್, ಹುಡುಗರು ಹುಡುಗಿರು ಸಮ್ಮರ್ ಕ್ಯಾಂಪ್ ಮಾಡೋಣ. ಆಗ ಅಲ್ಲಿ ಒಬ್ಬ ಲೇಡಿ ಟೀಚರ್ನ ಹುಡುಗಿಯರ ಜೊತೆಗಿಟ್ಟರು. ಇವ್ರ ಜೊತೆಗೆ ಯಾರು ಹೋಗ್ತಾರೆ ಅಂತಂದಾಗ ಒಂಥರ ಬೈ ಡಿಫಾಲ್ಟ್ ನನ್ನ ಹೆಸರು ಬಂತು. ಯಾಕೆಂದರೆ ಇನ್ನು ಉಳಿದ ಲೆಕ್ಚರರ್ಗಳೆಲ್ಲ ಅಲ್ಲಿ ಕೊಡಗಿನಲ್ಲಿ ಕಾಫಿ ತೋಟ ಮನೆ ಇದ್ದರು. ಅವ್ರು ಯಾರು ಮನೆ ತೋಟವನ್ನು ಬಿಟ್ಟು ಹೊರಡುವ ಅವರೇ ಎದ್ದು ಚಿನ್ನಪ್ಪನವ್ರ ಜೊತೆ ಹೊಂದ್ಕೋಬೇಕಲ್ಲ. ಚಿನ್ನಪ್ಪ ಅಥವಾ ಯಾರ ಜೊತೆನೂ ಹೊಂದಕ್ಕೆ ಆಗದೆ ಇರುವಂಥ ಮನುಷ್ಯ ಅಂತಲೇ ಆಗ ಪ್ರಸಿದ್ಧಿ. ಆದ್ದರಿಂದ ನನ್ನ ಕಳಿಸಿದ್ರು. ಸೊ ಅದು ಟರ್ನ್ಡ್ ಔಟ್ ಟು ಬಿ ಎ ವೆರಿ ಗುಡ್ ಕಾಂಬಿನೇಷನ್ ನಿಜವಾದ ಅರ್ಥದಲ್ಲಿ. ಚಿನ್ನಪ್ಪನವರು ಇದೇ ವರ್ಷ ತೀರ್ಕೊಂಡ್ರು. ಆದರೆ ಅವರು ಸಾಯೋವರೆಗೂ ನನಗೂ ಅವರಿಗೂ 1995ಇಂದ ಇವತ್ತಿನವರೆಗೆ ಬಹಳ ಒಳ್ಳೆಯ ಸ್ನೇಹ ಇತ್ತು. ಎಲ್ಲ ಇದಕ್ಕೂ ಕ್ಯಾಂಪ್ಗಳಿಗೂ ಹೆಚ್ಚು ಕಡಿಮೆ ನಾನೇ ಹೋಗಿದ್ದೆ. ಕಾಡು ಕಲಿಸುವ ಪಾಠ ಅಂತ ಆಗನ ಅವರ ಪ್ರಕೃತಿ ಶಿಬಿರಗಳ ಬಗ್ಗೆ ನಾನು ಬರೆದ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡು ಬಂತದು. ಕಾಡಿನೊಳಗೊಂದು ಜೀವಕ್ಕೆ ಬರಬೇಕಾಗಿತ್ತು. ಬಿಡಿ, ಅದು ನಾವು ಸಾಹಿತ್ಯ ಅಕಾಡೆಮಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಪ್ರಶಸ್ತಿ ಬಂದರೆ ಒಳ್ಳೆಯದು, ಬರದೇ ಇದ್ದರೆ ಅದು ನಾವು ಹೇಳಬಾರ್ದು, ತಪ್ಪದು. ಆದರೆ ಬರಬೇಕಾಗಿತ್ತು. ಬಹಳ ಒಳ್ಳೆಯ ಪುಸ್ತಕ. ಅದರಲ್ಲಿ ಸರ್ಕಾರದ ಬಗ್ಗೆ ಎಲ್ಲ ಕಾಮೆಂಟ್ ಇತ್ತು. ಸರ್ಕಾರಿ ಯಂತ್ರವೇ ಚಿನ್ನಪ್ಪನವ್ರಿಗೆ ಇದು ಅಂತ. ಅದು ಬಹುಶಃ ಯಾರದು ಇದಕ್ಕೆ ಅವಗಣನೆ ಅಂತ ಹೇಳೋದಾದರೆ ಅದಕ್ಕೆ ಗುರಿಯಾಗಿರ್ಬೋದು. ಇರಲಿ, ಆದರೆ ಇದನ್ನು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಕಳಿಸಿದ್ರು ಕಾರಂತರು. ನೋಡಿ, ಒಂದು ದಿವಸ ನಾನು ಮೈಸೂರಿಗೆ ಬಂದಿದ್ದೆ. ಮೈಸೂರಿನಲ್ಲಿ ಆಗ ನನ್ನ ಮಗ ಶ್ರೀನಿಧಿ ಓದ್ತಾ ಇದ್ದ. ನನ್ನ ಶ್ರೀಮತಿಯವರು 1999 ಮಕ್ಕಳನ್ನು ಓದಿಸ್ಬೇಕು. ನನ್ನ ಮಗಳು ಮೈಸೂರಿನಲ್ಲಿ BCom ಮಾಡ್ತಿದ್ಲು. ಅವಳು ಮುಂದೆ ಚಾರ್ಟರ್ಡ್ ಅಕೌಂಟೆನ್ಸಿ ಎಲ್ಲ ಮಾಡಿದ್ಲು. ನಮ್ಮ ಶ್ರೀಮತಿಯವರು ಅಲ್ಲಿ ಬಂದಿದ್ದರು ಮೈಸೂರಿನಲ್ಲಿ. ಆಗ ನಾನು ಒಂದು ದಿವಸ ಬಂದಾಗ ನನಗೆ ಒಂದು ಫೋನ್ ಬಂತು. ಒಂದು ನಿದ್ರೆಗಣ್ಣಿನ ಮಾತು, ಗೋಪಾಲ ಅಂತ. ಇದು ಯಾರು ಹೀಗೆ ಮಾತಾಡ್ತಾರೆ? ಯಾರು? ನಾನು ಕಣಪ್ಪ, ತೇಜಸ್ವಿ ಅಂದರು. ನನಗೆ ಒಂದು ಕ್ಷಣ ಹೊಳಿಲಿಲ್ಲ. ಆದರೆ ತೇಜಸ್ವಿ ಅನ್ನೋರು ಪೂರ್ಣಚಂದ್ರ ತೇಜಸ್ವಿ ಒಬ್ಬರೇ. ಇವತ್ತು ತೇಜಸ್ವಿ ಅಂತ ಬೇಕಾದ್ರೆ ಸಿಗ್ತಾರೆ. ಹೌದು, ಅವಾಗಿರಲಿಲ್ಲ. ಹಾಗಿರಲಿಲ್ಲ. ನನಗೆ ನಿದ್ರೆ ಬಿಟ್ಟಂಗೆ ಆಯಿತು. ಸರ್, ಪೂರ್ಣಚಂದ್ರ ತೇಜಸ್ವಿ ಅವ್ರಲ್ಲ? ಹೌದಪ್ಪ, ನಾನೇ. ಇಷ್ಟು ದಿವಸ ಎಲ್ಲಿದ್ದೆ ಮಾರಾಯ ಅಂದರು. ಇವ್ರು ಏನು ಹೇಳ್ತಿದ್ದಾರೆ ಸರ್? ಏನು ಸರ್, ಯಾಕೆ ಸರ್ ಅಂದೆ. ಎಷ್ಟು ಚೆನ್ನಾಗಿ ಬರೆದಿದ್ದೀಯಲ್ಲ ನೀನು, ನೋಡಿದೆ, ನಾವೇ ಅದನ್ನು ಪಬ್ಲಿಷ್ ಮಾಡ್ತೀವಿ ಅಂತ ಅದನ್ನು ಕಾಡಿದ್ರು. ಇದು ಇವತ್ತಿಗೂ ನಾನು ಹೇಳ್ತೀನಿ, ಅವತ್ತು ಅದನ್ನೇ ಹೇಳ್ತಿದ್ದೆ. ನನಗೆ ಇದುವರೆಗೆ ಸಿಕ್ಕ ಅತ್ಯುತ್ತಮವಾದ ಪ್ರಶಸ್ತಿ ಅದೇನೆ. ಯಾಕೆಂದ್ರೆ ತೆಗೆದ ಮಾತಿಗೆ ಅವರು, ನಾನು ಯಾರು ಅಂತಲೂ ನೋಡ್ದೇನೆ ಆ ಬರೆದದ್ದನ್ನು ನೋಡಿ ಅವ್ರು ಹೇಳಿದ್ರಲ್ಲ, ಅದು ಬಹಳ ಒಳ್ಳೆಯ ಪ್ರಶಸ್ತಿ. ಅದನ್ನು 3 ಭಾಗದಲ್ಲಿ ಅವ್ರು ಪ್ರಕಟಿಸಿದ್ರು. ಚಿನ್ನಪ್ಪನವ್ರಿಗೆ ಹಿಡಿಸ್ಲಿಲ್ಲ. ಆ ಗುಜ್ಜಾರಪ್ಪನ ಕೈಲಿ ಡ್ರಾಯಿಂಗ್ಸ್ ಎಲ್ಲ ಮಾಡಿಸಿದ್ರು ಅವರು. ಆ ಡ್ರಾಯಿಂಗ್ಸು ಚಿನ್ನಪ್ಪನವ್ರು ಬೇಕಾಗಿರಲ್ಲ, ಅವ್ರಿಗೆಲ್ಲ ಫೋಟೋನೇ ಬೇಕಾಗಿತ್ತು.
ಇದು ಯಾಕೆ ಇವ್ರು ಹೀಗೆ ಆಡ್ತಾರೆ ಅಂತ ಕೇಳ್ತಾ ಇದ್ರು. ಅದರಲ್ಲಿ ಒಂದು ಬಹಳ ಆಸಕ್ತಿ ಮೂಡಿಸುವಂಥದ್ದಿದೆ. ಆ ಪುಸ್ತಕದ ಮುಖಪುಟದಲ್ಲಿ ಆನೆಯ ಚಿತ್ರ ಬರ್ತದೆ. ಮೊದಲನೇ 3 ವಾಲ್ಯೂಮ್ನಲ್ಲಿ ಒಂದರಲ್ಲಿ ಆನೆ, ಎರಡನೇದರಲ್ಲಿ ಹುಲಿ ಚಿತ್ರ ಹಾಕಿದ್ದಾರೆ, ಮೂರನೇದರಲ್ಲಿ ಕಾಟಿ ಅಂದರೆ ಕಾಡೆಮ್ಮ ಚಿತ್ರ ಹಾಕಿದ್ದಾರೆ. ಈ ಆನೆಯ ಚಿತ್ರ ಹಾಕಿದ್ರಲ್ಲ, ಆನೆಯ ಚಿತ್ರ ಹಾಕುವಾಗ ಅಗ್ರೆಸಿವ್ ಆಗಿರಬೇಕು ಅಂತಾಯ್ತು. ಚಿನ್ನಪ್ಪ ಭಾಳ ಅಗ್ರೆಸಿವ್ ಕ್ಯಾರೆಕ್ಟರ್ ಕಣಪ್ಪ, ಒಂದು ಅಗ್ರೆಸಿವ್ ಆಗಿರೋ ಚಿತ್ರ ಹಾಕೋಣ. ನಾನು ಯಾವುದೋ ಒಂದು ಆನೆಯ ಚಿತ್ರ ಕಳಿಸಿದ್ದೆ, ಇವ್ರು ಯಾರೋ ಕೊಟ್ಟಿದ್ರು. ಅದರಲ್ಲಿ ಸಪ್ಪಗೆ ಇದೆ, ಹುಲ್ಲು ತಿಂತಾ ಇದೆ, ಅದೇನು ಅಗ್ರೆಸಿವು, ನಾನೇ ಹಾಕ್ತೀನಿ ಅಂದ್ಬಿಟ್ಟು ಯಾರೋ ಒಬ್ಬ ಇಂಗ್ಲೀಷ್ ಲೇಖಕ ಅಮಾಂಗ್ ದ ಎಲಿಫೆಂಟ್ಸ್ ಅಂತ ಯಾವುದೋ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರ ಹೆಸರು ಮರ್ತಿದ್ದೀನಿ, ವಾಲ್ಟರ್ ಏನೋ ಇರಲಿ ಬಿಡಿ. ಆ ಪುಸ್ತಕದ ಚಿತ್ರವನ್ನು ತೆಗೆದು ಹಾಕಿದ್ರು ತೇಜಸ್ವಿ. ಇವರಿಗೆ ಕಂಪ್ಯೂಟರ್ ಬಗ್ಗೆ ಭಾಳ ಆಸಕ್ತಿ ಇತ್ತು. ಕಂಪ್ಯೂಟರ್ ಬಂದು ಹೊಸದು, ಇವರಿಗೆ ಅದರಲ್ಲಿ ಏನೇನೋ ಮಾಡಬೇಕು ಅಂತ ಇವರಿಗೆ ಉತ್ಸಾಹ ತೇಜಸ್ವಿಗೆ. ಅವರು ಕಲಿತಾ ಇದರಲ್ಲಿ ಆ ಚಿತ್ರ ತೆಗೆದು ಅಲ್ಲಿ ಹಾಕ್ಬಿಟ್ಟು ಕಳಿಸಿದ್ರು. ಅದನ್ನ ಒಂದು ಕವರ್ ಪೇಜನ್ನು ಒಂದು ಪ್ರಿಂಟೌಟ್ ತೆಗೆದು ಕಳಿಸಿದ್ರು. ಚಿನ್ನಪ್ಪನವ್ರು ತಲೆ ಚಚ್ಕೊಂಡ್ರು, ಇದೇನು ಆನೆ ಥರವೇ ಇಲ್ಲ ಇದು, ಅದು ಇಲ್ಲದೆ ಇದು ಆಫ್ರಿಕನ್ ಎಲಿಫೆಂಟು, ಇದ್ರ ಚಿತ್ರ ಹಾಕ್ತಾರ? ಚಿನ್ನಪ್ಪ ಅಂದರೆ ಇಂಡಿಯನ್ ಎಲಿಫೆಂಟ್ ಇರಬೇಕು, ಇಂಡಿಯನ್ ಎಲಿಫೆಂಟ್ ಚಿತ್ರ ಹಾಕಕ್ಕೆ ಹೇಳ್ರಿ ಅವರಿಗೆ ಅಂದರು. ನಾನು ಮಧ್ಯಸ್ಥ, ಅವ್ರಿಗೂ ಇವ್ರಿಗೂ ಮಧ್ಯೆ ಮಾತಾಡೋನು. ಅವರು ಫೋನ್ ಮಾಡಿ, ಸರ್ ಚಿನ್ನಪ್ಪನವ್ರು ಬೈತಾ ಇದ್ದಾರೆ, ಇದು ಯಾಕೆ ಬೈತಾರಪ್ಪ? ಅದು ಆಫ್ರಿಕಾದ ಆನೆ ಸರ್. ಆನೆ ಅಂದರೆ ಆನೆ ಕಣಪ್ಪ, ಆಫ್ರಿಕಾ ಆದ್ರೇನು ಇಂಡಿಯಾ ಆದ್ರೇನು, ಆನೆ ಅಂದರೆ ಆನೆ ಅಲ್ವಾ, ಈಗೇನು ಮಾಡ್ಬೇಕಂತೆ ಅಂದರು. ಹೋಗಲಿ ವ್ಯತ್ಯಾಸ ಹೇಳು ಅಂದರು ನನಗೆ. ಅವರು ಗೊತ್ತಿದ್ದು ಕೇಳಿದ್ರು, ಗೊತ್ತಿಲ್ಲದೆ ಕೇಳಿದ್ರು. ವ್ಯತ್ಯಾಸ ಏನು ಸರ್? ಆಫ್ರಿಕಾ ಎಲಿಫೆಂಟ್ ಅಂತಂದರೆ ಅದರ ಕಿವಿಗಳು ತುಂಬ ಅಗಲ ಇರುತ್ತೆ. ಇದು ಭಾರತೀಯ ಆನೆಗಳು ಅಷ್ಟೇ ತಾನೆ, ಇನ್ನೂ ಇದೆ ಸರ್, ಇದಿಷ್ಟೇ ತಾನೇ ಸಾಕು ಅಂದರು. ಅವ್ರು ಅಷ್ಟೇ ಮಾತು ನಿಲ್ಲಿಸಿದ್ರು, ಫೋನ್ ಇಟ್ಬಿಟ್ರು. 2 ದಿವಸ ಕಳೆದ ತಿರ್ಗಾ ಒಂದು ಕವರ್ ಪೇಜ್ ಬಂತು. ಈ ಕವರ್ ಪೇಜ್ನಲ್ಲಿ ಅದೇ ಆನೆ, ಕಿವಿ ಮಾತ್ರ ಕಟ್ ಮಾಡಿದ್ದಾರೆ, ಚಿಕ್ಕದು. ಚಿನ್ನಪ್ಪ ಹೇಳೋದು, ಅಪ್ಪ ಇದು ಆ ಕಡೆಗೆ ಗಣೇಶನೂ ಅಲ್ಲ, ಆನೆಯೂ ಅಲ್ಲ, ಏನೋ ಮಾಡ್ಬಿಟ್ಟು ಇವ್ರ ಜೊತೆ ನನಗೆ ಮಾತಾಡೋಕ್ಕಾಗಲ್ಲ, ಏನಾರು ಮಾಡ್ಕೊಳ್ಳಿ ಬಿಟ್ಬಿಡಯ್ಯ ಅಂದರು. ಅದು ಹಾಗೇ ಬಂತು, ಅದು ಹಾಗೇ ಪ್ರಿಂಟು ಆಯಿತು ಪುಸ್ತಕ. ಆದರೆ ಬಹಳ ಇದಾಯಿತು, ಜನಪ್ರಿಯವಾಯಿತು ನಿಜ. ಆಮೇಲೆ ಮುಂದೆ ಅವರು ಒಂದೇ ಸಿಂಗಲ್ ವಾಲ್ಯೂಮ್ ಮಾಡಬೇಕು ಅಂದಾಗ ಇವರು ಹೇಳಿದ್ರು, ತೇಜಸ್ವಿಯವರು, ಸಿಂಗಲ್ ವಾಲ್ಯೂಮ್ ಮಾಡಿ 106 ರೂಪಾಯಿ ಇಡಬೇಕಾಗತ್ತೆ, ಪುಸ್ತಕೋದ್ಯಮ ಚಿನ್ನಪ್ಪನವರು ಗೊತ್ತಿಲ್ಲ, ಅವ್ರು ಬೇರೆ ಮಾಡಿದ್ರು ಮಾಡ್ಕೊಳ್ಳಿ ಅಂತಂದ್ರು. ಅದು ಬೇರೆ ಕಡೆ ಪ್ರಕಟ ಆಯಿತು. ಆದರೂ ಈಗ ಹೆಚ್ಚು ಕಡಿಮೆ 8-9 ಮುದ್ರಣ ಅದು ಕಂಡಿದೆ. ನನಗೆ ವನ್ಯಜೀವನದ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಇವರುಗಳೇ ಕಾರಣ. ನಾವು ಆ ಮಕ್ಕಳ ಜೊತೆ ಎಲ್ಲ ಕಾಡಿನೊಳಗೆ ಇದೆಲ್ಲ ಇವತ್ತಿಗೆ ಸಾಧ್ಯವೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕಾನೂನು ಮತ್ತೊಂದರ ಇದರಲ್ಲಿ ನಾವು ಕಾಡಿನೊಳಗೆ ಇಡೀ ಕಾಡು, ಬಂಡೀಪುರ, ನಾಗರಹೊಳೆ, ಬ್ರಹ್ಮಗಿರಿ ಅದೆಲ್ಲ 1 ಇಂಚು ಬಿಡದಂಗೆ ಸುತ್ತಾಡಿದ್ವಿ. ಒಂದು ಮಾತು ಇನ್ನೊಂದು ಸೇರಿಸ್ತೇನೆ. ಕೃಪಾಕರ ಸೇನಾನಿಯನ್ನು ವೀರಪ್ಪನ ಹಿಡ್ಕೊಂಡು ಹೋಗಿದ್ದು ನಿಮಗೆ ಗೊತ್ತಿರ್ಬೋದು. ಹೌದು. ಆ ವೀರಪ್ಪನ ಕೃಪಾಕರ ಸೇನಾನಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ 8 ದಿವಸ ಮುಂಚೆ ನಾವು ಬಂಡೀಪುರ ಕಾಡಲ್ಲಿ ಜಾಗದಲ್ಲಿದ್ವಿ, ಏರಿಯಾದಲ್ಲಿ ಇದ್ವಿ. ಆಗ ವೀರಪ್ಪನ ತಂಡದವರು ನಮ್ಮನ್ನು ನೋಡಿದ್ರಂತೆ. ಕೃಪಾಕರ ಸೇನಾನಿ ಹೇಳಿದ್ರು, ಚಿನ್ನ ಕುಟ್ಟಿಗಳೆಲ್ಲ ಒಂದಿರಂದಾರು ಅಂತ, ಕಾಕಿ ಡ್ರೆಸ್ ಪೋಟ್ಗಿಟ್ಟು ಅಂತ ಹೇಳದ್ನಂತ ಅವನು ಯಾರೋ ಒಬ್ಬ. ಅಂದರೆ ಅವರು ಇವರು ಕೃಪಾಕರ ಸೇನಾನಿನ ಫಾಲೋ ಮಾಡಿದ್ದಾರೆ, ನಮ್ಮನ್ನೆಲ್ಲ. ಆಗ ನಮ್ಮನ್ನು ಕಂಡಿದ್ದಾರೆ ಅಂತ ಇದು ಆ ಸಮಯ. ಹಾಗಾಗಿ ಕಾಡಿನ ಬಗ್ಗೆ ಆಸಕ್ತಿ ಬರಲಿಕ್ಕೆ ಇವರೇ ಚಿನ್ನಪ್ಪ ಮತ್ತು ಉಲ್ಲಾಸ್ಕರ್. ಈ ಕಾಡನ್ನು ಜೊತೆಗೆ ನಿಮಗೆ ಶಿಲ್ಪದಲ್ಲಿ, ದೇವಾಲಯಗಳಲ್ಲಿ ಕೂಡ ಆಸಕ್ತಿ ಅಲ್ವಾ, ಅದ್ರ ಬಗ್ಗೆ? ನಾನು ವಾಲಂಟ್ರಿ ರಿಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಹೋದೆ, ಸಾಕಾಗಿತ್ತು. 75 ಕೆಲಸ ಸೇರಿದ್ನಲ್ಲ. ನಮ್ಮ ಮಕ್ಕಳು ಎಲ್ಲ, ನನ್ನ ಮದುವೆಯೂ ಬೇಗಲೇ ಆಗಿತ್ತು. ನನ್ನ ಶ್ರೀಮತಿ ಗೀತಾ ಅವರು ನನ್ನ ಕ್ಲಾಸ್ಮೇಟೆ, ಅವರು MA
ನಾವು ನನಗೆ ನಿಧಾನಕ್ಕೆ ಮದುವೆ ಆದರೂ ಆಗ್ತಿತ್ತು, ಅವ್ರಿಗೆ ಬೇಗ ಮದುವೆ ಮಾಡಬೇಕಾಗಿತ್ತು ಮನೆಯವರು. ಹಾಗಾಗಿ ನನ್ನ ಮದುವೆ ಬೇಗಲೇ ಆಯಿತು, ನನ್ನ 23ನೇ ವಯಸ್ಸಲ್ಲಿ ಆಯಿತು. ಅಲ್ಲಿಂದ ಮಕ್ಕಳು ವ್ಯಾಸಂಗ ಬೇಗ ಮುಗಿಸಿ ಅವರು ಸೆಟ್ಲ್ ಆದರು. ಮಗಳಿಗೂ ಮದುವೆ ಆಯಿತು, ಮಗನಿಗೂ ಮದುವೆ ಆಯಿತು, ಅವ್ರು ಕೆಲಸಕ್ಕೂ ಸೇರಿದ್ರು. ಹೀಗಾಗಿ ಕೆಲಸದಿಂದ ನಿವೃತ್ತಿ ಹೊಂದೋಣ, ಏನಾರು ಮಾಡೋಣ, ಒಂದೇ ಅಲ್ಲೇ ಇರಬೇಕು ಅಂತೇನು. ಅದಲ್ಲದೆ ಅಷ್ಟೊತ್ತಿಗೆ ನಾನು ಪ್ರಿನ್ಸಿಪಾಲ್ ಆಗಿದ್ದೆ. ನನಗೂ ಏನೋ ಆ ಪ್ರಿನ್ಸಿಪಾಲ್ ಹುದ್ದೆಯಲ್ಲೆಲ್ಲ ಅಂಥ ಆಕರ್ಷಣೆಗಳು ಏನೂ ನನಗೆ ಕಾಣಲಿಲ್ಲ. ಸಂಸ್ಥೆಗೆ ಬೇಕಾಗುವಂಥ ಅನುಕೂಲಗಳನ್ನೆಲ್ಲ ಬೇಕಾದಷ್ಟು ನಾನು ಮಾಡಿಕೊಟ್ಟಿದ್ದೆ. ಅದನ್ನ ಇವತ್ತು ಸ್ಮರಿಸ್ತಾರೆ, ಇಲ್ಲ ಅಂತಲ್ಲ. ಅಂದರೆ ಹೊರಗಡೆಯಿಂದ ಹೊರಗಡೆ ಊರಿನವನಾದ್ದರಿಂದ ನನಗೆ ಇಲ್ಲಿಯ ಲಿಂಕ್ಸನ್ನು ಬಳಸ್ಕೊಂಡು ಚಿನ್ನಪ್ಪ ಉಲ್ಲಾಸ್ಕಾರ ಅಂತಿಂಥವ್ರದ್ದೆಲ್ಲ ಬೇರೆಯವ್ರದ್ದು ಅಲ್ಲಿ ನಮ್ಮ ಸಂಸ್ಥೆಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಅವಕಾಶ ಆಯಿತು. ಕೆಲಸ ನಾನು ನಿವೃತ್ತಿಗೆ ಅರ್ಜಿ ಕೊಟ್ಟ ಮೇಲೆ ಅದು ಸ್ಯಾಂಕ್ಷನ್ ಆಗಿ ಬರಲಿಕ್ಕೆ 1-2 ವರ್ಷ ತಡ ಆಯಿತು. ಪ್ರಿನ್ಸಿಪಾಲ್ ಆದ್ದರಿಂದ ಆಡಿಟ್ ಆಗಬೇಕು ಮತ್ತೊಂದು ಅಂತ ಅಂದ್ಕೊಂಡು. ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದವನು ಏನು ಮಾಡೋದು ಅಂತ ಯೋಚನೆ ಮಾಡಿದ್ದೆ. ಆಗ ಒಂದು ನನ್ನ ಮನಸ್ಸಿಗೆ ಬಂದಿದ್ದು, ಕರ್ನಾಟಕದ ಈ ಪ್ರಾಚೀನ ದೇವಾಲಯಗಳನ್ನು ನಾನು ನೋಡಬೇಕಂತ. ಮುಖ್ಯವಾಗಿ ಹೊಯ್ಸಳ ಯಾವುದು ದೇವಸ್ಥಾನ ನೋಡಿರಲಿಲ್ಲ ಅಂತ. ನನ್ನ ಶ್ರೀಮತಿಯವರ ಅಣ್ಣ ನಾಗೇಶ್ವರರಾವ್ ಅಂತ, ಅವರು ಇದೇ ವರ್ಷ ತೀರ್ಕೊಂಡ್ರು. ಅವರು ಹೇಳಿದ್ರು, ಚಕ್ರಪಾಣಿ ಅಂತ ಒಬ್ಬರು ಇದ್ದಾರೆ, BSNL ಇಂಜಿನಿಯರು, ಅವರು ದೇವಾಲಯಗಳ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಒಂದು ಸಲ ಹೋಗಿ ಬನ್ನಿ ಅಂತ. ಕೊನೆಗೆ ನೋಡುವಾಗ ಚಕ್ರಪಾಣಿಯವರು ನಮ್ಮ ಮನೆ ಹಿಂಭಾಗದಲ್ಲೇ ಇದ್ದಾರೆ ಅಂತ ಗೊತ್ತಾಯಿತು. ಅವರ ಒಂದು ಗುಂಪಿನ ಜೊತೆಗೆ ನಾನು ಸಾಕಷ್ಟು ದೇವಾಲಯಗಳನ್ನು ಸುತ್ತಾಡಿದೆ. ಆ ದೇವಾಲಯಗಳ ಬಗ್ಗೆ ಹಲವಾರು ಪುಸ್ತಕಗಳನ್ನು ಓದಿ ಅವನ್ನು ನನಗೆ ಲೇಖನಗಳನ್ನು ಬರೀಬೇಕು ಅಂತ ಕೂಡ ಆಸಕ್ತಿ ಬಂತು. ಆ ದೇವಾಲಯಗಳನ್ನು ಸುಮ್ಮನೆ ಹಾಗೆ ನೋಡಿರ್ತೀವಿ, ಆದರೆ ಆ ದೇವಾಲಯಗಳು ವಾಸ್ತವವಾಗಿ ನಮಗೂ ನಮ್ಮ ಇತಿಹಾಸಕ್ಕೂ ನಂಟವು, ಬಹಳ ನೇರವಾದ ಸಂಬಂಧ ಇರುವಂಥವು. ಈಗ ವೀರಗಲ್ಲುಗಳನ್ನು ದುರದೃಷ್ಟವಶಾತ್ ನಾವು ರಕ್ಷಿಸಿಡ್ತೀವಿ ಅಂದರೂ ಕೂಡ ಅದರಲ್ಲಿ ಯಾವುದೇ ಮಾಹಿತಿ ಇರೋದಿಲ್ಲ. ಹೌದು, ಯಾಕೆಂದರೆ ಬರೀ ಚಿತ್ರ ತೋರಿಸುತ್ತೆ. ಮಾಹಿತಿ ಇರುವಂಥ ವೀರಗಲ್ಲುಗಳು ಇವೆ, ಕಡಿಮೆ. ಹೌದು, ಕಡಿಮೆ ಇರ್ತವೆ. ಇನ್ನು ಶಾಸನಗಳು ಅವು ಜನರ ತಾತ್ಸಾರಕ್ಕೆ ಗುರಿಯಾಗಿರ್ತವೆ. ಯಾಕೆಂದರೆ ಅದರಲ್ಲಿ ಏನು ಬರೆದಿರುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ. ಒಡೆದಾಕ್ತಾರೆ, ಮನೆಯ ಚಪ್ಪಡಿ ಕಲ್ಲಾಗ ಹಾಕ್ಕೊಳ್ತಾರೆ. ದೇವಸ್ಥಾನಗಳಲ್ಲೇ ಅದನ್ನ ಸುಮ್ಮನೆ ಏನೋ ಮೂಲೆಗೆ ಬಿಸಾಡಿದ್ದು ಎಲ್ಲ ಇದೆ. ಆದರೆ ಪುಣ್ಯವಶಾತ್ ರೈಸ್ ಅಂತ ಮಹನೀಯರು, ನರಸಿಂಹಾಚಾರ್ಯ ಅಂತ ಮಹನೀಯರು ಅವನ್ನೆಲ್ಲ ಬರೆದು ದಾಖಲು ಮಾಡಿಟ್ಟಿದ್ದಾರೆ. ಆದರೆ ಈ ದೇವಾಲಯಗಳನ್ನು ಅವುಗಳ ಧಾರ್ಮಿಕವಾದ ದೃಷ್ಟಿಯಿಂದ ನೋಡೋದಕ್ಕಿಂತ ಈ ಸಾಂಸ್ಕೃತಿಕವಾದ ದೃಷ್ಟಿಯಿಂದ ನೋಡಿದ್ರೆ ಮತ್ತು ಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ಏನು ಮಹತ್ವ ಇದೆ ಅನ್ನೋದನ್ನ ಜನರಿಗೆ ತಿಳಿಸೋದು ಬಹಳ ಮುಖ್ಯ ಅಂತ ಅಂದ್ಕೊಳ್ತೇನೆ. ಮಹಾವಿಷ್ಣುವಿನ 24 ರೂಪ ಇದೆ, ಶಿವಂದು ಎಷ್ಟು ಲೀಲಾರು ಮೂರ್ತಿಗಳಿವೆ, ಗಣಪತಿದು ಎಷ್ಟು ರೂಪಗಳಿವೆ. ನಾವು ಸುಮ್ಮನೆ ಎಲ್ಲ ನೋಡ್ಕೊಂಡು ಬರ್ತೀವಿ. ಅದು ಸೊಂಡ್ಲಿದ್ರೆ ಗಣಪತಿ ಅಂತ ಗೊತ್ತಾಗುತ್ತೆ, 4 ಕೈ ಇದ್ದರೆ ಸುಮ್ಮನೆ ವಿಷ್ಣು ಅಂತ ಹೇಳ್ತೀವಿ. ಆದರೆ ವಿಷ್ಣುವಿನ ಯಾವ ರೂಪ ನಮ್ಗೆ ಗೊತ್ತಿರೋದಿಲ್ಲಲ್ಲ. ಲಕ್ಷ್ಮಿಯೋ ಇದು ಗೊತ್ತಾಗೋದಿಲ್ಲ. ವೀಣೆ ಇದ್ದರೆ ಮಾತ್ರ ಸರಸ್ವತಿ ಅಂತ ಹೇಳ್ತೀವಿ, ಇಲ್ಲದೆ ಹೋದರೆ ಗೊತ್ತಾಗಲ್ಲ ಯಾವ ದೇವತೆ ಅಂತ. ಸುಮ್ಮನೆ ನೋಡ್ಕೊಂಡು ಬರೋದು ಅಷ್ಟೇ. ದೇವಸ್ಥಾನಕ್ಕೆ ಹೋಗೋರು ಸುಮ್ಮನೆ ಸುತ್ತಾಕೊಂಡು ಬರ್ತಾರೆ, ಓ ಚೆನ್ನಾಗಿದೆ, ಆನೆ ಇದೆ, ಕುದುರೆ ಇದೆ, ಮತ್ತೊಂದು ಅಂತ ಹೇಳಿ. ಆದ್ದರಿಂದ ಇದರ ಒಂದು ಸರಿಯಾದ ಅಧ್ಯಯನ ಮತ್ತು ನಮ್ಮ ಊರಲ್ಲೇ ಇಂಥ ಪ್ರಸಿದ್ಧವಾದ ದೇವಾಲಯಗಳಿದ್ದರೂ ಕೂಡ ಅವುಗಳ ಬಗ್ಗೆ ಜನರಿಗೆ ಮಾಹಿತಿ ಇರೋದಿಲ್ಲ. ಅದನ್ನು ಅವರಿಗೆ ತಿಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡೆ. ಈಗ ಭಾಷೆಯ ವ್ಯಾಕರಣವನ್ನು ಸರಳವಾಗಿ ಮಕ್ಕಳಿಗೆ ತಿಳಿಸೋದು ಎಷ್ಟು ಮುಖ್ಯವೋ ಈ ಥರದ ವಿಷಯಗಳು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಯಾಕೆಂದರೆ ಇವು ನಮ್ಮ ಸಾಂಸ್ಕೃತಿಕ ಇದೇನಿದೆ, ನಮ್ಮ ಫೌಂಡೇಶನ್ ತಳಹದಿ ಏನಿದೆ, ಧಾರ್ಮಿಕ ವಿಚಾರ ಬಿಟ್ಟುಬಿಡೋಣ, ಪೂಜೆ ಆಚಾರ ವಿಚಾರಗಳು ಅದು ಇರಲಿ, ಅದೇನು ಬೇಡ ಅಂತಲ್ಲ. ಆದರೆ ಅದಕ್ಕಿಂತ ಮುಖ್ಯ ಇದು ಹೇಗೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ ಅನ್ನೋದು ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ನಾನು ಈ ಪ್ರವಾಸಗಳನ್ನು ತಗೊಂಡು, ಚಿತ್ರಗಳನ್ನು ತಗೊಂಡು, ಆರ್ಟಿಕಲ್ಸ್ ಬರೆದು, ವಿಜಯ ಕರ್ನಾಟಕದ ಬೋಧಿ ವೃಕ್ಷದಲ್ಲಿ 100 ವಾರಗಳು ಸತತವಾಗಿ ಅಂಕಣ ಬಂತು. ಮೈಸೂರು ಆಕಾಶವಾಣಿಯಲ್ಲಿ ಈಗಾಗಲೇ 110 ಪ್ರಸಾರ ಭಾಷಣ ಬಂದಿದೆ. ಇನ್ನು ಮುಂದಕ್ಕೆ ಅದು ಬಹಳ ಜನಪ್ರಿಯವಾದ ಕಾರ್ಯಕ್ರಮ ಆಗಿದೆ. ಅದು ಇನ್ನು ಮುಂದೆ ಕೂಡ ಅದು ಹೋಗುತ್ತೆ.
ಆ ದೇವಸ್ಥಾನಗಳನ್ನೆಲ್ಲ ಪರಿಚಯ ಮಾಡಿಸೋದು ಕೂಡ ನಮ್ಮ ಎಲ್ಲರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ, ರಕ್ಷಣೆಯ ದೃಷ್ಟಿಯಿಂದ ಮುಖ್ಯವಾಗಿ. ಸೊ ನೀವು ಈ ಕಾರಣಕ್ಕಾಗಿ ಇಡೀ ಕರ್ನಾಟಕ ತುಂಬ ಸುತ್ತಬೇಕಾಯಿತು. ಹೌದು, ನಾನು ಕರ್ನಾಟಕ ಮಾತ್ರ ಅಲ್ಲ, ದೇಶದ ಉಳಿದ ಕಡೆಯಲ್ಲೂ ಕೂಡ ನಾನು ಸಾಕಷ್ಟು ಪ್ರವಾಸ ಮಾಡಿದ್ದೇನೆ, ಹೊರ ದೇಶಗಳಿಗೂ ಹೋಗಿದ್ದೇನೆ. ಆದರೆ ದೇವಾಲಯಗಳ ದೃಷ್ಟಿಯಿಂದ ಕರ್ನಾಟಕದ ಎಲ್ಲ ಕಡೆ ಹೋಗಬೇಕಾಗುತ್ತದೆ. ಕೆಲವರು ಆ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಉದಾಹರಣೆಗೆ ಶಶಿಧರ ಅಂತ ಒಬ್ಬರಿದ್ದಾರೆ, ಅವರು ಇನ್ನೂ ವಿದ್ವಾಂಸರು ಕಂಡುಹಿಡದೇ ಇರುವಂಥ ಹೊಯ್ಸಳ ದೇವಾಲಯಗಳು ಇನ್ನು ಹುಡುಕ್ತಾನೆ ಇದ್ದಾರೆ. ಅವರು 450ಕ್ಕಿಂತ ಜಾಸ್ತಿ ಹೊಯ್ಸಳ ದೇವಾಲಯಗಳಿದೆಯಂತೆ. ನಾವು ಪಟ್ಟಿ ಮಾಡಿದ್ರೆ 10, 20 ಸಿಗ್ತವೆ, 30 ಸಿಗ್ತವೆ. ಅಷ್ಟೊಂದು ದೇವಾಲಯಗಳಿದೆಯಲ್ಲ, ಅದು ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಂದಮೇಲೆ ನಮ್ಮ ಶಿಲ್ಪಕಲಾ ವೈಭವ ಎಷ್ಟಿದೆ, ಅದೆಲ್ಲ ಯಾವ ಇದರಲ್ಲಿ ಹಾಳಾಗ್ತೀವಿ ಅನ್ನೋದನ್ನ ನಾವು ಚಿಂತೆಯಿಂದ ಯೋಚನೆ ಮಾಡಬೇಕು. ನೀವು ಗ್ರಾಮರ್ ಬರೆದಿದ್ದೀರಿ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ, ಭಾಷಾ ಕಲಿಕೆಗೆ ಸಂಬಂಧಪಟ್ಟಂಗೆ ಬರೆದದ್ದು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ನಿಮ್ಮದು ಅದನ್ನೇ. ಭಾಷೆ ಮತ್ತು ಅದರ ಗ್ರಾಮರು, ಅದರ ಬೇರೆ ಬೇರೆ ಸ್ವರೂಪಗಳಲ್ಲಿ ಬರೆದಿರೋ ಪುಸ್ತಕಗಳು, ನಾವು ಕರ್ನಾಟಕಕ್ಕೆ ಬರೆದು ಕೊಟ್ಟ ಒಂದು ಸೆಟ್ ಕೂಡ ಸೇರಿದಂತೆ. ಇದಲ್ಲದೆ ನಿಮಗೆ ಕನ್ನಡ ಭಾಷೆ ಅಲ್ಲದೆ ವ್ಯಕ್ತಿ ಚಿತ್ರಗಳನ್ನು ಕೂಡ ಬರೆದಿದ್ದೀರಿ. ಅವುಗಳ ಬಗ್ಗೆ, ಅವುಗಳ ಆಸಕ್ತಿ ಬಗ್ಗೆ, ಅದರಲ್ಲಿ ನಿಮ್ಮ ಅನಂತಕುಮಾರ್ ಜೀವನಯಾನ ಕೂಡ ಸೇರಿಕೊಂಡಿದೆ. ಈ ನವ ಕರ್ನಾಟಕದವರು ವಿಶ್ವಮಾನ್ಯರು ಅಂತ ಒಂದು ಸರಣಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದರು RS ರಾಜಾರಾಮ್ ಅವರು ಈ ಪುಸ್ತಕ ಪ್ರಕಾಶನದಲ್ಲಿ ಬಹಳ ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದವರು, ಹೇಗೆ ಮಾಡ್ಬೋದು ಅಂತ. ಸಾಮಾನ್ಯವಾಗಿ ಹೈಸ್ಕೂಲು ಕಾಲೇಜು ಮಕ್ಕಳಿಗೆ ಆಕರ್ಷಕವಾಗಿ ಕಾಣಬಲ್ಲಂಥ ಜೀವನ ಚರಿತ್ರೆ ಅಂದರೆ ಅದು ಗಾತ್ರದಲ್ಲಿ ದೊಡ್ಡದು ಮತ್ತೊಂದು ಆಗಬಾರ್ದು, ಗಾತ್ರದಲ್ಲಿ ಚಿಕ್ಕದಾದರೂ ಕೂಡ ಆ ವ್ಯಕ್ತಿತ್ವದ ಚಿತ್ರ ಮತ್ತು ಸಾಧನೆ ಅದು ಬಹಳ ಚೆನ್ನಾಗಿ ಬರಬೇಕು. ಅಂಥದ್ದು ಬರಲಿಕ್ಕೆ ಸಾಧ್ಯವಾ ಅಂಥೇಳಿ ಕೇಳಿದರು. ಆಗ ಅದರಲ್ಲಿ ಕನ್ನಡ ಸಾಹಿತಿಗಳನ್ನು ಆಯ್ಕೆ ಮಾಡ್ಕೊಳ್ತೇನೆ ಅಂತ ನಾನು ಅಂದೆ. ಆಗ ನಾನು ಬರಿತಾ ಹೋಗುವಾಗ ನನಗನ್ನಿಸ್ತು, ನಾವು ಸುಮ್ಮನೆ ಇವರು ಕುವೆಂಪು ಪಕ್ಷಿಕಾಶಿ ಬರೆದಿದ್ದಾರೆ, ಕೊಳಲು ಬರೆದಿದ್ದಾರೆ, ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಇದೆ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಈ ಥರ ಸುಮ್ಮನೆ ಹೇಳಿದ್ರೆ ಅದು ಸುಮ್ಮನೆ ಪಟ್ಟಿ ಮಾಡ್ದಂಗೆ ಆಗ್ತದೆ. ಒಬ್ಬ ವ್ಯಕ್ತಿಯಾಗಿ ಆತ ಹೇಗೆ ಬೆಳೆದ, ಆತನ ಜೀವನದಲ್ಲಿ ಆತ ಅನುಭವಿಸಿದ ಕಷ್ಟ ಸುಖಗಳೇನು, ಇದೆಲ್ಲವನ್ನು ಕೂಡ ಪರಿಚಯಿಸಬೇಕು ಅಂಥೇಳಿ ಅದಕ್ಕೆ ಏನೇನು ಮಾಹಿತಿ ಸಿಗುತ್ತೆ ಅಂತ ಹುಡುಕಿದೆ ನಾನು. ಹುಡುಕುವಾಗ ನನಗೆ ಕೆಲವು ಯಾರು ಈ ಒಳ್ಳೆಯ ಸಾಹಿತಿಗಳು, ಬರಹಗಾರರು ಅಂತಿದ್ದಾರೆ, ಅವರೆಲ್ಲರ ಜೀವನದಲ್ಲಿ ಬಹಳ ವಿಶೇಷವಾದಂಥ ಘಟನೆಗಳು ನನಗೆ ಕಾಣಕ್ಕೆ ಸಿಕ್ಕು. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಬರೆದಿರೋದು. ಅವನ್ನೆಲ್ಲ ಹೆಕ್ಕಿ ನಾನು ಬರಲಿಕ್ಕೆ ತೊಡಗಿದಾಗ ಕುವೆಂಪು, ಬೇಂದ್ರೆ, ಮಾಸ್ತಿ, ಗೋಕಾಕು, ಮತ್ತು GP ರಾಜರತ್ನಂ, ಗೊರೂರಾಮಸ್ವಾಮಿ ಅಯ್ಯಂಗಾರ, ಕೈಲಾಸಂ, ಹೀಗೆ ಬಹಳ ವಿಶೇಷವಾದಂತಹ ಘಟನೆಗಳನ್ನು ನಿರೂಪಿಸಬಹುದಾದಂಥ ಅವಕಾಶಗಳು ಇದೆ ಅಂತ ನನಗೆ ಒಂದು ಸಣ್ಣ ಪುಸ್ತಕದಲ್ಲೇ. ಆದರೆ ಅವು ಬಹಳ ಓದುವವನಿಗೆ ಬಹಳ ವಿಶೇಷ ಅಂತ ಅನ್ನಿಸ್ಬೇಕು. ಅದರ ಮೂಲಕ ಆ ವ್ಯಕ್ತಿ ಹೇಗೆ ದೊಡ್ಡವನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆ ರೀತಿ ಬರಲಿಕ್ಕೆ ನಾನು ಶ್ರಮ. ಆ ಥರ ನಾನು ಸುಮಾರು 25-30 ಬರೆದೆ. ಇದಲ್ಲದೆ ಬೇರೆಯೂ ಕೂಡ ನಾನು ರಾಮಾನುಜಾಚಾರ್ಯ ಇಂಥ ಜೀವನ ಕಥೆಗಳನ್ನು, ಚಿತ್ರಗಳನ್ನು ಕೂಡ ನಾನು ಬರೆದಿದ್ದೇನೆ. ಅದರಲ್ಲೂ ಅಷ್ಟೇ, ನಾನು ಇವರು ಇಂಥ ಇಸ್ವಿಲ್ ಹುಟ್ಟಿದ್ರು, ಇಂಥ ಇಸ್ವಿಲ್ ಹೋಗ್ಬಿಟ್ರು ಅಂತ ಹೇಳೋದಕ್ಕಿಂತ ಏನನ್ನು ಮಾಡಿದ್ರು, ಹೇಗೆ ನಮಗೆ ವರ್ತಮಾನಕ್ಕೆ ಅವರು ಹೇಗೆ ಪ್ರಸ್ತುತ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಈ ಕಾಡಿನೊಳಗೊಂದು ಜೀವ ಪುಸ್ತಕ ಬರೆದದನ್ನು ಓದಿ ತೇಜಸ್ವಿನಿ ಅನಂತಕುಮಾರ್ ಅವರು ಅಕಾಲದಲ್ಲಿ ತೀರಿಕೊಂಡಂಥ ಅವರ ಪತಿ ಅನಂತಕುಮಾರ್ ಅವರ ಜೀವನದ ಕಥೆಯನ್ನು ಬರೀಲಿಕ್ಕೆ ಸಾಧ್ಯವಾ ಅಂತ ನಾನು ಕೇಳಿದ್ರು. ಆಕೆ ತುಂಬ ನೊಂದುಕೊಂಡಿದ್ದರು. ಅನಂತಕುಮಾರ್ ರಾಜಕಾರಣಿಗಳಲ್ಲಿ ಬಹಳ ಅಪರೂಪದವರಾಗಿದ್ದರು, ಒಳ್ಳೆಯ ಕೆಲಸ ಮಾಡಿದರು ನಾನು ಕೇಳಿದ್ದೆ. ರಾಜಕಾರಣ ಕ್ಷೇತ್ರ ನನಗೆ ಸಂಬಂಧ ಪಡದೇ ಹೋದರೂ ಕೂಡ, ಅದರ ಬಗ್ಗೆ ನನಗೆ ವಿಶೇಷವಾದ ಆಸಕ್ತಿ ಇಲ್ಲದೆ ಹೋದರೂ ಕೂಡ ಅವರಿಗೆ ನಾನು ಈ ದೃಷ್ಟಿಯಲ್ಲಿ ಸಹಾಯ ಮಾಡ್ಬೋದು ಅಂತ ನನಗೆ ತೋರ್ತು. ಹಾಗಾಗಿ ನಾನು 2019ರಿಂದ ಹೆಚ್ಚು ಕಡಿಮೆ ಅವರು
ತೀರಿಕೊಂಡ ಮಾರನೇ ವರ್ಷದಿಂದಲೇ ಅನಂತ ಚೇತನ ಅಂತ ಒಂದು ಸಣ್ಣ ಪುಸ್ತಕ ನಾನು ಬರೆದೆ. ಅದು ಒಂದು 3-4 ಮುದ್ರಣ ಆಗಿದೆ, ಚೆನ್ನಾಗಿದೆ. ಅನಂತಕುಮಾರ್ ಅವರ ಜೀವನವನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದೆ. ಈಗ ವಿಸ್ತಾರವಾದ ಜೀವನದ ಕಥೆ ನಾನು ಬರಿತಾ ಇದ್ದೇನೆ. ಮೊದಲನೇ ವಾಲ್ಯೂಮ್ ಆಚೆ ವರ್ಷ ಪ್ರಕಟ ಆಯಿತು. ಈ ಕೊರೋನಾ ಕಾರಣದಿಂದ ತುಂಬ ಅಡಚಣೆಗಳಾಯಿತು ಬರಲಿಕ್ಕೆ, ಸಾಕಷ್ಟು ಈ ಸಂದರ್ಶನಗಳನ್ನು ಸಂಗ್ರಹಿಸೋಕ್ಕಾಗಲಿಲ್ಲ. ಈಗ 2ನೇ ಪುಸ್ತಕ ಬರಿತಾ ಇದ್ದೇನೆ, ಅದು ಈ ವರ್ಷದ ಕೊನೆಗೆ ಮುದ್ರಣಕ್ಕೆ ಸಿದ್ಧವಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದನ್ನಲ್ಲದೆ ಮತ್ತೆ ಬೇರೆ ಏನು ಪ್ಲ್ಯಾನ್ಸ್ ಇದೆ ಬರೀಲಿಕ್ಕೆ ನಿಮ್ಮದು? ಕನ್ನಡ ಕಲಿಕೆ ಮಾಲಿಕೆಯಲ್ಲಿ ನಾನು ಬರೆದ ಈಗ 20 ಪುಸ್ತಕ ಬಂದಿದೆ, 28 ಆಯಿತು, 27, 28 ಆಯಿತು. ಕನ್ನಡದ ಸರಿ ತಪ್ಪುಗಳು ಪ್ರತಿಯೊಂದು. ಈ ಲಿಫ್ಕೋ ಅಂತ ಒಂದು ಇತ್ತು, ಹೌದು ನೋಡಿದ್ದೇನೆ. ಆ ಲಿಫ್ಕೋ ಅಂತ ಒಂದು ಪಬ್ಲಿಕೇಶನ್ ಇತ್ತು, ಹೌದು, ತಮಿಳ್ನಾಡ್ದಿರೋ ಗೊತ್ತಿಲ್ಲ ಎಲ್ಲಿದು ಅಂತ. ಸಣ್ಣ ಸಣ್ಣ ಪುಸ್ತಕಗಳು ಮಾಡ್ತಿದ್ರು, ₹2, ₹3, ₹5 ಇರ್ತಾಯಿತ್ತು. ಪ್ರಪೋಸಿಷನ್ ಅಂತಲೇ ಒಂದು ಪುಸ್ತಕ, ಅಬ್ಜೆಕ್ಟಿವ್ ಅಂತಲೇ ಒಂದು ಬುಕ್. ಹೌದು, ಹೀಗೆ ನನಗೆ ಅದು ತೋರಿಸಿ ಕನ್ನಡದಲ್ಲಿ ಇಂಥದ್ದೆಲ್ಲ ಯಾರು ಮಾಡ್ತಾನೆ ಇಲ್ವಲ್ಲ ಅಂತ ನನಗೆ ತೋರ್ತಾಯಿತ್ತು. ವ್ಯಾಕರಣ ಅಂದರೆ ಪರೀಕ್ಷೆಗೆ 10 ಮಾರ್ಕಿಗೆ ಓದೋದಷ್ಟೇ ಎಲ್ಲರೂ ತಿಳ್ಕೊಂಡಿರೋದು. ಆದರೆ ಶುದ್ಧವಾದ ಭಾಷಾ ಪ್ರಯೋಗ ಎಲ್ಲರೂ ಕಲ್ತ್ಕೊಂಡಿರ್ಬೇಕಲ್ಲ, ತಿಳಿದಿರ್ಬೇಕಲ್ವಾ. ಇದು ಇವತ್ತಿಗೂ ಆಗ್ತಾ ಇಲ್ಲ, ಕನ್ನಡದಲ್ಲಿ ಮಾತ್ರ. ಮರಾಠಿ, ಹಿಂದಿ ನನ್ನ ಮಾತನ್ನು ಯಾರು ವಿರೋಧಿಸ್ತಾರ ನನಗೆ ಗೊತ್ತಿಲ್ಲ. ತಮಿಳು, ತೆಲುಗು, ಮಲಯಾಳಂ ಯಾವ ಭಾಷೆಯಲ್ಲಿ ಹೋದರೂ ಕೂಡ ಅವರು ಭಾಷೆಯನ್ನು ಕಾಪಾಡ್ಕೊಳ್ತಾರೆ ಶುದ್ಧವಾದ. ಆಡುವ ಮಾತು ಹೇಗಾದರೂ ಇರಲಿ, ಆಡುವ ಮಾತು ಅದು ಇದ್ದ ಹಾಗಿದ್ರೇ ಚೆಂದ. ಹೌದು, ಅಲ್ಲಿ ಭಾಷಾ ಶುದ್ಧಿ ಬೇಕಾಗಿಲ್ಲ. ಅಕಾರ ಹಕಾರ ಆಗ್ಬೋದು, ಮಹಾಪ್ರಾಣ ಬಿದ್ದೋಗ್ಬೋದು, ಬಂದೈತಿ ಹೋಗೈತಿ ಏನು ಬೇಕಾದರೂ ಆಗ್ಬೋದು. ನಮ್ಮ ಮೈಸೂರು ಸುತ್ತಮುತ್ತನೇ 10 ಥರದ ಕನ್ನಡ ಇದೆ, ಅದೆಲ್ಲ ಹಾಗೇ ಇರಬೇಕು. ಹಾಗಿದ್ರೇ ಭಾಷೆ ಜೀವಂತವಾಗಿರೋದು. ಆದರೆ ಭಾಷೆಯಲ್ಲಿ ಒಂದು ಶಿಷ್ಟ ಪ್ರಯೋಗ ಅಂತ ಒಂದು ಇರಬೇಕು, ಬರವಣಿಗೆ ಶಿಷ್ಟ ರೂಪ ಅಂತ ಒಂದಿರಬೇಕು. ಹಾಗಿದ್ದರೆ ನಿಮಗೆ ಪಂಪನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಹಾಗಿದ್ರೇ ರಾಮಾಯಣ ದರ್ಶನ ಓದಲಿಕ್ಕೆ ಸಾಧ್ಯ, ಹಾಗಿದ್ರೇ ನಮಗೆ ಕನ್ನಡ ಸಾಹಿತ್ಯದ ವಿವಿಧ ಮಜಲುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ವ್ಯಾಕರಣವನ್ನು ನಾವು ಸರಳವಾದ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಅಗತ್ಯ ಇದೆ ಅಂತ ಕನ್ನಡ ಕಲಿಕೆ ಅನ್ನೋ ಪುಸ್ತಕಗಳನ್ನು ನಾನು ಅದರಲ್ಲಿ ಇದುವರೆಗೆ ಒಂದು 28 ಪುಸ್ತಕ ಬಂತು. ಇದನ್ನು ರಾಜಾರಾಮ್ ಅವರೇ ಭಾಳ ಪ್ರೀತಿಯಿಂದ ಮಾಡಿಸಿದ್ರು, ತಗೊಂಡ್ರು ಪ್ರಿಂಟ್ ಮಾಡಲಿಕ್ಕೆ. ಇದೊಂದು ಸುಮಾರು 28 ಪುಸ್ತಕಗಳು. ಮೊನ್ನೆ ಲೆಕ್ಕ ಹಾಕ್ಬೇಕಾದ್ರೆ ಒಂದು 280 ಮುದ್ರಣ ಆಗಿದೆ. ಕನ್ನಡದಲ್ಲಿ ಪುಸ್ತಕ ಮರುಮುದ್ರಣವೇ ಆಗೋದಿಲ್ಲ ಅನ್ನೋ ಕಾಲದಲ್ಲಿ ಭಾಷೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪುಸ್ತಕ 280 ಮುದ್ರಣಗಳನ್ನು ಕಂಡು 2.25 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು. ಯಾಕೆಂದರೆ ಈಗಲೂ ಪ್ರಿಂಟ್ ಆಗ್ಬೇಕಾದ್ರೆ ಕೆಲವೆಲ್ಲ 2-2 ಸಾವಿರ ಪ್ರಿಂಟ್ ಮಾಡ್ತಾರೋ. ಹೌದು, 10-11ನೇ ಮುದ್ರಣ. ಇದರಲ್ಲಿ ಅತಿಶಯೋಕ್ತಿ ಇಲ್ಲ, ಅದರ ಬಹಳ ಜನಪ್ರಿಯವಾಗಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇದರಲ್ಲಿ ಶಾಸನಗಳು ಬಗ್ಗೆ ನಾ ಏನೂ ಬರೆದಿರಲಿಲ್ಲ. ಆ ಶಾಸನಗಳ ಬಗ್ಗೆ 1-2 ಪುಸ್ತಕ ಈಗ ಬರಿತಾ ಇದ್ದೇನೆ. ಅದಲ್ಲದೇ ಇನ್ನೇನು ಕನ್ನಡ ಭಾಷೆಯನ್ನು ಇವನ್ KAS IAS ಪರೀಕ್ಷೆಯವರು ತಗೊಳ್ತಾರಲ್ಲ, ಅವರಿಗೆ ಪ್ರಯೋಜನ ಆಗುವ ಹಾಗೆ ಇನ್ನೇನು ನಮಗೆ ಬೇಕಾದ್ದೇನಪ್ಪ ಅಂದ್ರೆ ಕನ್ನಡವನ್ನು ಎಲ್ಲರೂ ಬಳಸೋಂಗೆ ಅಪ್ಲೈಡ್ ಕನ್ನಡ ಅಂತ ಹೇಳ್ಬೋದು. ಅಪ್ಲೈಡ್ ಕನ್ನಡ ಅಂತ ಹೇಳ್ಬೋದು. ಕನ್ನಡ ಅಪ್ಲೈಡ್ ಕನ್ನಡ ಒಂದು. ಎರಡನೇದು ಭಾಷೆಯ ಶುದ್ಧ ಪ್ರಯೋಗಗಳನ್ನು ಕೂಡ ಎಲ್ಲರೂ ತಿಳ್ಕೊಳ್ಳೋದು. ಕಡೆ ಪಕ್ಷ ಈಗ ನೋಡಿ, ಸಸ್ಯದ ತಳಿಗಳನ್ನು ರಕ್ಷಿಸಿಡಬೇಕು ಅಂತ ಹೇಳ್ತಾರಲ್ಲ, ಈ ಭಾಷೆಯ ಪ್ರಯೋಗಗಳನ್ನು ಕೂಡ ನಾವು ರಕ್ಷಿಸಿಡಬೇಕಾಗುತ್ತೆ. ಮನೆಯಲ್ಲಿ ಮಾತಾಡುವ ಕನ್ನಡದಲ್ಲೇ ಎಷ್ಟೋ ಪದಗಳು ಹೊರಟೋಗಿವೆ. ಈಗ ಅಡುಗೆ ಮನೆಯ ಕನ್ನಡ ಅಂತಲೇ ಯಾರೊಬ್ಬರು ಒಂದು ಆರ್ಟಿಕಲ್ ಬರೆದಿದ್ರು. ಅದು ಅರ್ಧ ಮುಕ್ಕಾಲು ಪದಗಳನ್ನು ಇವತ್ತು ಯಾರು ಕೇಳಿಯೇ ಇಲ್ಲ. ಅರ್ಕಂಚಟ್ಟಿ, ತಾಂಬಾಳ ಇದೆಲ್ಲ ಹೇಳ್ತಾರಲ್ಲ, ಯಾವ ಸಣ್ಣ ಸಣ್ಣ ಪಾತ್ರೆಗಳಿಗಿರೋ ಹೆಸರು. ಅದು ಕಲಬುರಗಿಯಲ್ಲೂ ಇದೆ, ಮೈಸೂರಿನಲ್ಲೂ ಇದೆ, ದಕ್ಷಿಣ ಕನ್ನಡದಲ್ಲೂ ಇದೆ, ಎಲ್ಲ ಕಡೆ ಇದೆ. ಕಡೆ ಪಕ್ಷ ಅವನ್ನೆಲ್ಲ ಒಂದು ಕಡೆ ಇದೆಲ್ಲ ಇತ್ತು ಅಂತ ತಿಳ್ಕೊಳ್ಳಿಕ್ಕೆ ಬೇಕಲ್ಲ, ಅದೇನು ಅಂಥೇಳಿ ಆ ಥರದ ಪ್ರಯೋಗಗಳು ಏನಾದರೂ ಒಂದು ಕೆಲಸಗಳನ್ನು ನಾವು ಮಾಡ್ಬೋದಾ ಅಂಥೇಳಿ ಅದೊಂದು ಆಲೋಚನೆ ಇದೆ. ಇನ್ನು ನಾವು ಈ ದೇವಸ್ಥಾನಗಳನ್ನು ನೋಡಲಿಕ್ಕೆ ಬೇಕಾದಷ್ಟು ಬಾಕಿ ಇದೆ. ಅವುಗಳನ್ನು ಕೂಡ ಜನರಿಗೆ ಪರಿಚಯಿಸಬೇಕು. ಯಾಕೆಂದರೆ ಜನರು ತುಂಬ ದೊಡ್ಡ ದೊಡ್ಡ ಭಾಷಣಗಳನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. 4-5 ನಿಮಿಷದ ಕ್ಯಾಪ್ಸೂಲ್. ಅದರ ಜೊತೆಗೆ ಇನ್ನೂ ಒಂದಿದೆ, ಇದನ್ನು ನಿಮ್ಮ ಬುಕ್ ಬ್ರಹ್ಮ ಕೂಡ ಇದರ ಬಗ್ಗೆ ಆಲೋಚನೆ ಮಾಡ್ಬೋದು. ಕನ್ನಡದ ಶುದ್ಧ ಭಾಷಾ ರೂಪಗಳು ಮತ್ತು
ವ್ಯಾಕರಣದ ಬಳಕೆಯ ರೀತಿಗಳ ಬಗ್ಗೆ 5-6 ನಿಮಿಷದ ಕ್ಯಾಪ್ಸೂಲ್ಗಳನ್ನು ಮಾಡ್ಬೋದು. ಅದು ಬಹಳ ಪ್ರಯೋಜನಕ್ಕೆ ಬರುತ್ತೆ. ಈಗ ಯೂಟ್ಯೂಬ್ ಎಲ್ಲರೂ ನೋಡ್ತಾರೆ, ಅದು 4 ನಿಮಿಷ 5 ನಿಮಿಷ ಅಂತ ಅಂದ್ಬಿಟ್ರೆ ದೇ ವಿಲ್ ಗೋ ಥ್ರೂ ದಟ್. ಅರ್ಧ ಗಂಟೆ ನಾನು ಕನ್ನಡದ ಕ್ರಿಯಾ ವಿಶೇಷಗಳ ಬಗ್ಗೆ ಮಾತಾಡ್ತೀನಿ ಅಂದರೆ ಯಾರಿಗೂ ಅದು ಬೇಕಾಗೋದಿಲ್ಲ. ಇದು ನನ್ನ ಆಲೋಚನೆಯಲ್ಲಿರತಕ್ಕಂಥ ಒಂದು ವಿಷಯ ಇದು ಅಂದ್ಕೊಂಡಿದ್ದೀನಿ. ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮುಂದಿನ 1 ವರ್ಷದೊಳಗೆ ನನ್ನ ಯೋಚನೆ ಇರೋದು. ಸರ್, ಇಷ್ಟೊತ್ತು ನಿಮ್ಮ ಸಾಹಿತ್ಯದ ಆಸಕ್ತಿ, ಪರಿಸರದ ಬಗ್ಗೆನ, ಪ್ರಾಣಿಗಳ ಬಗ್ಗೆನ, ವನ್ಯಜೀವಿಗಳ ಬಗ್ಗೆನ ಕಾಳಜಿ ಮತ್ತು ಬರವಣಿಗೆ, ಗ್ರಾಮರ್ ಎಲ್ಲದಕ್ಕೆ ಸಂಬಂಧಪಟ್ಟಂಗೆ ಹಲವು ವಿಷಯ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟೋದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. ನಮಸ್ಕಾರ.